ಹಾಯ್, ಗುಡ್ ಈವ್ನಿಂಗ್. ಹೋಪ್ ಸೊ ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆಲ್ರೆಡಿ 2 ಪೇಪರ್ಸ್ಗಳು ಮುಗಿದು ಇನ್ನ ಪೇಪರ್ಸ್ಗಳು ಕಂಟಿನ್ಯೂಷನ್ ಇದೆ, ಇನ್ನು 4 ಪೇಪರ್ಸ್ ಇದೆ. ಪ್ರತಿಯೊಂದು ಪೇಪರ್ಸ್ಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೋಪ್ ಸೊ ನಂಬಿಕೆ ಇದೆ. ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ ಎಕ್ಸಾಮ್ಸ್ನ ಅಂತ. ಅಗೈನ್ ನಾನು ನಿಮ್ಮ ಮುಂದೆ ಮತ್ತೆ ಇನ್ನೊಂದು ಚಾಪ್ಟರ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಅಂಡ್ ಹಾಗಾದ್ರೆ ಇವತ್ತಿನ ವಿಡಿಯೋ ನೋಡೋದ್ರಿಂದ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅಂದ್ರೆ, ಐ ಆಲ್ರೆಡಿ typed here also, it's a 7 marks ಆರಾಮಾಗಿ ಸಿಗುತ್ತೆ. ಅಂಡ್ ಮೋರ್ ಓವರ್ ದ ಹೋಲ್ ಚಾಪ್ಟರ್ ಇಟ್ ಇಸ್ ವೆರಿ ಈಸಿ. ಬಟ್ ಏನಂದ್ರೆ ಕೆಲವು ಸರಿ ನೀವು ಓದಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ. ಅದನ್ನ ಇವತ್ತು ಪ್ರತಿಯೊಂದು ಕಾನ್ಸೆಪ್ಟ್ ನ ಹೇಳ್ತಾ ಅದನ್ನ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇನ್ ಕೇಸ್ ನೀವೇನಾದ್ರೂ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಯಾಕಂದ್ರೆ 2 ಚಾಪ್ಟರ್ ಬರುತ್ತೆ, ಒಂದು ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಅಂಡ್ ಅಪ್ಲಿಕೇಶನ್ಸ್. ಕಂಪೇರ್ ಟು ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ವೆರಿ ಈಸಿ. ಅಂಡ್ many of the questions is already repeated in previous 14 years paper ಗಳಲ್ಲಿ ರಿಪಿಟೇಷನ್ ಆಗಿದೆ. ಅಂತ ಕ್ವಶನ್ಸ್ ಗಳನ್ನ ಜೊತೆಗೆ ಹೋಲ್ ಚಾಪ್ಟರ್ ಇಂದ ಏನೇನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ಒಂದೊಂದೇ ಕಾನ್ಸೆಪ್ಟ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಕಮ್ ಬ್ಯಾಕ್. ಲೆಟ್ಸ್ ಸಿ ದ ಫಸ್ಟ್ ವಿಡಿಯೋ. ಹಾಗೆ ಫಸ್ಟ್ ಸ್ಲೈಡ್ ಅನ್ನ ನೋಡೋಣ. ಫಸ್ಟ್ ಕ್ವಶನ್ ಯಾವ್ದಿದೆ ಅಂತ ಹೇಳಿ. ಇನ್ ದ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂಡ್ ಓವರ್ ಆಲ್ ಚಾಪ್ಟರ್ ಇಂದ ನಮಗೆ 6 ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಮೊದಲನೇ ಕಾನ್ಸೆಪ್ಟ್ ಏನು ಅಂದ್ರೆ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಎರಡನೇದು ದ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್ ಅಂತ ಹೇಳ್ತೇವೆ. And the third one, it's a very most important paragraph, that is actually gene therapy ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ನಾವು MCQs ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ಲೈನ್ ಅನ್ನ ಈ ಒಂದು ಪ್ಯಾರಾಗ್ರಾಫ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದ ಫೋರ್ತ್ ಒನ್, which are those molecular diagnosis it is going to be considered under the biotechnology. After all this, I'm just to give little information about the biotechnology ಅನ್ನೋದು ಯಾಕೆ ಅನ್ನೋದನ್ನ ಒಂದು 2 ಲೈನ್ಸ್ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ this is all the videos whatever we are doing, it is not a described videos, it is just exam oriented videos ಗಳು ಮಾತ್ರ ಆಗಿರೋದ್ರಿಂದ ನಿಮ್ಗೆ ಈ ಎಲ್ಲಾ ವಿಡಿಯೋಸ್ ಗಳಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಗಳು ಮಾತ್ರ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದು ಡಿಸ್ಕ್ರೈಬ್ಡ್ ಇರಲ್ಲ. ಐ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಾಟ್ ಅಂಡ್ ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ವಾಟ್ ಅಂಡ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದ ಎಕ್ಸಾಮ್ ಅಂತ ಹೇಳ್ತಾ ಹೋಗೋದ್ರಿಂದ ಬೆಟರ್. ಈಗ ನಾವು ಜೀನ್ ಥೆರಪಿ ಅಂತ ಹೇಳಿದ್ವಿ. ದ ನೆಕ್ಸ್ಟ್ ಇಟ್ ಇಸ್ ಅಬೌಟ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಯಾವ್ದೆಲ್ಲ ಮಾಲಿಕ್ಯುಲರ್ ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ಅಂತ ಹೇಳ್ತಾರೆ ಅಂತ. ಅದಾದ್ಮೇಲೆ ಒನ್ ಆಫ್ ದ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿಸ್ ಚಾಪ್ಟರ್, that is transgenic animals andre ಏನು and what and all the steps they are going to be represented here, the transgenic animals under ಅಲ್ಲಿ. And last one and last but least ಅನ್ನೋ ತರ it is about ethical issues ಅಂತ ಹೇಳ್ತೀವಿ. ಅದರಲ್ಲಿ ಬಯೋಪೈರಸಿ ಅಂತ ಬರುತ್ತೆ. ಕೆಲವೊಂದು MCQs ಟರ್ಮ್ಸ್ ಗಳು ಕೂಡ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. And before going to the first slide, I'm just going to tell about biotechnology. See, the two words it's going to be split here, bio plus technology. Bio is nothing but life of the living organism. Technology in the sense, see, today we are in developing. ಓಕೆ, ನಮ್ಮ ಪ್ರಪಂಚ ಇನ್ನೂ ಡೆವಲಪಿಂಗ್ ಅಲ್ಲಿ ಇದೆ, ನಾಟ್ ಎ ಡೆವಲಪ್ಡ್. ಬಟ್ ಅದರಲ್ಲಿ ಆ ಡೆವಲಪಿಂಗ್ ಅಲ್ಲಿ ಇವತ್ತು ಎಷ್ಟೋ ಟೆಕ್ನಾಲಜೀಸ್ಗಳನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ದಟ್ ಈಸ್ ಥ್ರೂ ಬಯೋಟೆಕ್ನಾಲಜಿ. ಬಟ್ ಎಲ್ಲೋ ಒಂದ್ ಕಡೆ ನಾವು ಬಯೋಟೆಕ್ನಾಲಜಿ ಅಂತ ನಮ್ಮ ಒಂದು ಪ್ಲೇಸಸ್ ಅಲ್ಲಿ, ನಮ್ಮ ಕರ್ನಾಟಕ ಅಂತ ತಗೊಂಡಾಗ ಸಮ್ವೇರ್ ರೆಕಾಗ್ನೈಸೇಷನ್ ಇಸ್ ವೆರಿ ಲೆಸ್. ಬಟ್ ನೀವು ಅದೇ ಅಬ್ರಾಡ್ ಈ ಕಡೆ ಹೋದಾಗ ಬಯೋಟೆಕ್ನಾಲಜಿ ಅಂದ್ರೆ ಏನೋ ಒಂದು ವ್ಯಾಲ್ಯೂ ಇಸ್ ಮೋರ್ ಅಂತ ಹೇಳ್ಬೋದು. ಇವತ್ತು ಮೆಡಿಕಲ್ ಫೀಲ್ಡ್ ತಗೊಳ್ಳಿ, ಅಗ್ರಿಕಲ್ಚರ್ ಫೀಲ್ಡ್ ತಗೊಳ್ಳಿ, ಯಾವುದೇ ಫೀಲ್ಡ್ಗಳಲ್ಲಿ ಇವತ್ತು ಕಷ್ಟಪಟ್ಟು ಮಾಡ್ತಿರೋ ಕೆಲಸಗಳನ್ನ ಯಾವುದೋ ಒಂದಷ್ಟು ಯಂತ್ರಗಳು ಮಾಡ್ತಾ ಇದ್ದಾವೆ, ಮೆಷಿನ್ಗಳು ಮಾಡ್ತಾ ಇದ್ದಾವೆ ಅಂತ ಅಂದ್ರೆ ಆ ಎಲ್ಲ ಮೆಷಿನ್ಸ್ಗಳನ್ನು ಕೂಡ ನಾವು ಎಲ್ಲೋ ಒಂದ್ ಕಡೆ ವಿ ಜಸ್ಟ್ ಟೇಕನ್ ಸಮ್ ಇಂಪ್ಲಿಕೇಶನ್ಸ್ ಆರ್ ಸಮ್ ದ ಪಾಯಿಂಟ್ಸ್ ಆರ್ ಸಜೆಷನ್ಸ್, ವಿ ಟೇಕನ್ ದ ಹೆಲ್ಪ್ ಫ್ರಮ್ ದ ಫೀಲ್ಡ್ ಆಫ್ ದ ಬಯೋಟೆಕ್ನಾಲಜಿ ಅಂತ ಹೇಳ್ಬೋದು. ಇವತ್ತು ನೀವು ಹೈಬ್ರಿಡೈಸೇಷನ್ ಅಂತ ಏನ್ ನೋಡ್ತೀರಿ, ಅದೆಲ್ಲ ಕೂಡ ಬಯೋಟೆಕ್ನಾಲಜಿ ಅಂತ ಹೇಳ್ಬೋದು. ಓಕೆ, ಹೀಗೆ ದಿಸ್ ಇಸ್ ವಾಟ್ ಬಯೋಟೆಕ್ನಾಲಜಿ
ಬಯೋಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ನಾವು ಹೌದು ಚಾಪ್ಟರ್ ಮಾಡ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಾ ಹೋಗೋಣ ಅಲ್ಲಿ, ಬಿಕಾಸ್ ದಿಸ್ ಇಸ್ ಎಕ್ಸಾಮ್ ಓರಿಯೆಂಟೆಡ್ ಆಗಿರೋದ್ರಿಂದ. ಮೊದಲನೇದು ಫಸ್ಟ್, ವಾಟ್ ಇಸ್ the three different critical research areas of biotechnology? ಈ ಒಂದು ಕ್ವಶನ್ ಅನ್ನ ನಾವು ಎಕ್ಸಾಮ್ ಅಲ್ಲಿ we can expect for the 3 marks ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್. ಯಾಕಂದ್ರೆ 3 ಪಾಯಿಂಟ್ಸ್ಗಳಿರೋದ್ರಿಂದ ಇದನ್ನ 3 ಮಾರ್ಕ್ಸ್ ಕ್ವಶನ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ರೆ ಯಾವ್ದ್ಯಾವ್ದೆಲ್ಲ ನಾವು ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಹೇಗೆ ಒಂದು ಆಹಾರವನ್ನ ತಿಂದಾಗ ನಾವು ಒಳಗಡೆ ಹೋಗುವಂತ ಆಹಾರನ ಹೇಗೆ ಲಾಟ್ ಆಫ್ ಎನ್ಸೈಮ್ಸ್ಗಳು ಕನ್ವರ್ಷನ್ ಮಾಡ್ತಾ ಹೋಗುತ್ತೋ. ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ ಇರೋದು ನಮಗೆ ಸ್ಟಾರ್ಚ್ ಆಗತ್ತೆ, ಅಮೈನೋ ಆಸಿಡ್ಸ್ ಆಗುತ್ತೆ, ಪ್ರೋಟೀನ್ಸ್ ಇರೋದು ಅಮೈನೋ ಆಸಿಡ್ಸ್ ಆಗುತ್ತೆ, ಅಂಡ್ ದಿಸ್ ಒನ್ ಇಸ್ ಫ್ಯಾಟಿ ಇರೋದು ಲಿಪಿಡ್ಸ್, ವಾಟ್ ಎವರ್ ದಟ್ ಫ್ಯಾಟಿ ಆಸಿಡ್ಸ್ ಆಗುತ್ತೆ. ಓಕೆ, ಸೊ ಲೈಕ್ ದಿಸ್ ಇವೆಲ್ಲ ಹಾಗೆ ಕನ್ವರ್ಷನ್ ಆಗಕ್ಕಂತೂ ಸಾಧ್ಯ ಇಲ್ಲ. ಈವನ್ ನಾವು ತಿನ್ನೋ ಆಹಾರ ಒಳಿಕ್ ಹೋಗ್ಬೇಕು ಅಂದ್ರೂ ಅಲ್ಲೊಂದು ಸಲೈವಾ ಫಾರ್ಮ್ ಆಗಬೇಕು, ಆ ಸಲೈವಾ ಫಾರ್ಮ್ ಆಗಬೇಕು ಅಂದ್ರೂ ಅಲ್ಲೊಂದು ಸಲೈವರಿ ಅಮೈಲೇಸ್ ಬೇಕೇ ಬೇಕು. ಸೊ ಹೀಗೆ ನಮ್ಮ ದೇಹದಲ್ಲೇ ಎನ್ಸೈಮ್ಸ್ಗಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದೆ ಅಂದಾಗ, ಸೊ ವೈ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ರಾಡಕ್ಟ್ಸ್ ಆರ್ ವಾಟ್ ಎವರ್ ದ ಟೆಕ್ನಾಲಜೀಸ್ಗಳನ್ನ ಯಾಕೆ ಎನ್ಸೈಮ್ಸ್ಗಳು ಇಲ್ದೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಎನ್ಸೈಮ್ಸ್ಗಳು ಬೇಕೇ ಬೇಕು. ಅದರಿಂದ ದ ಫಸ್ಟ್ ಪಾಯಿಂಟ್ ಹೇಳ್ತಾರೆ, ಸೊ ಪ್ರೊವೈಡಿಂಗ್ ದ ಬೆಸ್ಟ್ ಕೆಟಲಿಸ್ಟ್. ಆ ಬೆಸ್ಟ್ ಕೆಟಲಿಸ್ಟ್ ಯಾವುದು? ಐದರ್ ಮೈಕ್ರೋಬ್ ಆರ್ ಪ್ಯೂರ್ ಎನ್ಸೈಮ್. ಈಗ ನೀವು ನೋಡಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಓದಿದ್ರಿ, ಕನ್ವರ್ಟ್ ಇಂಟು ಕರ್ಡ್ ಅಂದ್ರಿ, ಅಲ್ಲೊಂದು ಬ್ಯಾಕ್ಟೀರಿಯಾ ಬೇಕಾಯಿತು. ಎಷ್ಟೋ ಕನ್ವರ್ಷನ್ಸ್, ಎಷ್ಟೋ ಅಲ್ಲ, ಬರುವಂಥ ಎಲ್ಲ ಕನ್ವರ್ಷನ್ಸ್ಗಳು ಏನೇನೆಲ್ಲ ಒಂದು ಆ್ಯಂಟಿಬಯೋಟಿಕ್ಸು ಅಥವಾ ಇನ್ನೊಂದು ಮತ್ತೊಂದು ಏನೇನೆಲ್ಲ ಪ್ರಿಪೇರ್. ನಿಮ್ಮ ಮನೆಗಳಲ್ಲಿ ಶುಗರ್ ಪೇಷಂಟ್ಸ್ ಇದ್ರೆ, ಇಫ್ ದೇ ಆರ್ ಗೋಯಿಂಗ್ ಟು ಯೂಸ್ ಡಯಾಬಿಟಿಕ್ ಇನ್ಸುಲಿನ್ಸ್ ಅಂತ ತಗೊತಿದ್ದಾರೆ ಅಂದರೆ, ದಟ್ ಈಸ್ ಆಲ್ಸೋ ಕಮ್ಸ್ ಥ್ರೂ ದ ಬಯೋಟೆಕ್ನಾಲಜಿ. ದೇ ಆರ್ ಗೋಯಿಂಗ್ ಟು ಯೂಸ್ ಸಮ್ ಎನ್ಸೈಮ್ಸ್ ಅಲ್ವಾ. ಸೊ ಹೀಗೆ ಮೊದಲನೇದು ಎನ್ಸೈಮ್ ಬೇಕಾಗತ್ತೆ. ಎರಡನೇದು ಆ ಎನ್ಸೈಮು ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಆಪ್ಟಿಮಲ್ ಕಂಡೀಷನ್ಸ್ ಬೇಕಾಗತ್ತೆ. ಹೇಗಂದ್ರೆ ಹಂಗೆ ಟೂ ಮಚ್ ಆಫ್ ಟೆಂಪ್ರೇಚರ್, ಟೂ ಮಚ್ ಆಫ್ ಎನ್ವೈರನ್ಮೆಂಟ್ಸ್ಗಳು ಹಿಂಗಿಂಗೋ ಇದ್ದರೆ ಆ ಎನ್ಸೈಮ್ಸ್ಗಳು ಎನಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂಥ ಒಂದು ಆಪ್ಟಿಮಲ್ ಕಂಡೀಷನ್ಸ್ ಬೇಕಾಗತ್ತೆ. ಇವೆರಡು ಕರೆಕ್ಟಾಗಿ ಸಿಕ್ತು ಅಂದರೆ ದೆನ್ ದೇ ಆರ್ ಗೋಯಿಂಗ್ ಟು ಅಪ್ಲೈ ದ ಒನ್ ಟೆಕ್ನಾಲಜಿ ದಟ್ ಈಸ್ ಕಾಲ್ಡ್ ದಮ್ ಆಸ್ ಅ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ದ ಫಸ್ಟ್ ಕ್ವಶನ್ ಇನ್ ದ ಫಸ್ಟ್ ಪೇಜ್ they are going to mention. It is called them as an write that ಅಥವಾ mention the 3 critical research areas of biotechnology. ಅಂದರೆ ಈ 3 ಪಾಯಿಂಟ್ಸ್ ನೀಟಾಗಿತ್ತು ಅಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ 3 marks, right? Yes. ನೆಕ್ಸ್ಟ್ ಇಸ್ ಆಫ್ಟರ್ ಇದಾದ ಮೇಲೆ ನೆಕ್ಸ್ಟ್ ಸ್ಲೈಡ್ ನೋಡಿದ್ರೆ ಮೊದಲನೇ ಅಪ್ಲಿಕೇಶನ್ಸನ್ನು ಸ್ಟಾರ್ಟ್ ಮಾಡ್ತಾರೆ. That application is about biotechnology applications in agriculture. See, ಇವತ್ತು ನಾವು ಎಂಟೈರ್ ಪ್ರಪಂಚನ ನೋಡಿದಾಗ ಬೇರೆ ಬೇರೆ ಆಕ್ಯುಪೇಷನ್ಸ್ಗಳನ್ನೆಲ್ಲ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟೋ ಇವತ್ತು ನಾವು ಓದಿರೋ ಅಂಥ ಎಜುಕೇಟೆಡ್ ಆಲ್ಸೋ ನಾವು ಇಟ್ ಈಸ್ ಗೋಯಿಂಗ್ ಟು ಟರ್ನ್ ಇನ್ ಟು ಅ ಫಾರ್ಮರ್. ಓಕೆ, ಯಾಕೆಂದರೆ ಅದರಲ್ಲಿ ಏನೋ ಒಂದು ಖುಷಿ ಇದೆ, ಏನೋ ಒಂದು ಬೇರೆ ಬೇರೆ ಥರ ಟೆಕ್ನಾಲಜಿಗಳನ್ನ ಅಪ್ಲೈ ಮಾಡಿ ಬೆಳೀತಾ ಹೋದರೆ ಸೊ ವಿಲ್ ಅರ್ನ್. ಇಲ್ಲಿ ತಿಂಗಳು ಪೂರ್ತಿ ಕೂತ್ಕೊಂಡು ದುಡಿದು ಬರೋ ಸಂಬಳಕ್ಕಿಂತ ಅಲ್ಲೊಂದು ಸ್ವಲ್ಪ ನ್ಯೂ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಿ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಹೈಬ್ರಿಡೈಸೇಷನ್ ರಿಲೇಟೆಡ್ ಎಲ್ಲ ನಾವು ಬೆಳೀತಾ ಹೋದರೆ ಸೊ ಇದಕ್ಕಿಂತ 10ರಷ್ಟು ದುಡ್ಡು ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಗಳಿಂದ ಅಥವಾ ಒಂದು ವೇಯಿಂದ ಸೊ ಇವತ್ತು ಫಾರ್ಮಿಂಗ್ ಅನ್ನೋದು ಎಲ್ಲೋ ಒಂದು ಕಡೆ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಅ ವೆರಿ ಗುಡ್ ರೆಪ್ಯುಟೇಷನ್ ಫಾರ್ ದ್ಯಾಟ್. ಸೊ ಹಾಗಾದರೆ ಆ ಅಗ್ರಿಕಲ್ಚರ್ ಅಂತ ಬಂದಾಗ ಫಸ್ಟ್ ಯಾವುದಿತ್ತು, ಯಾವ್ಯಾವ ಥರ ಅಗ್ರಿಕಲ್ಚರ್ ಇದೆ ಅನ್ನೋದಕ್ಕೆ ಸೊ ದಿಸ್ ಇಸ್ ಒನ್ ಕ್ವಶನ್. ಇದು ಕೇಳಿದ್ರೆ ಮೋಸ್ಟ್ ಪ್ರಾಬ್ಲಿ ಇಟ್ಸ್ 3 marks ಕ್ವಶನ್ ಓನ್ಲಿ. ಒನ್ ಇಸ್ ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ, ಎರಡನೇದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ, ಆ್ಯಂಡ್ ಮೂರನೇದು ಇಟ್ ಇಸ್ ಜೆನೆಟಿಕ್. ಅಂದರೆ ಇವತ್ತಿನ ಒಂದು ಟ್ರೆಂಡಿಂಗ್. ಓಕೆ, ಫಸ್ಟ್ ಸ್ಟಾರ್ಟ್ ಆಗಿದ್ದು ಆಗ್ರೋ ಕೆಮಿಕಲ್. ಓಕೆ, ಇವತ್ತೆಲ್ಲ ನೋಡ್ಬೋದು ಫಾರ್ಮರ್ಸ್ ಅಂದ ತಕ್ಷಣ ಒಂದು ಹಸಿರು ಶಾಲು, ಹಸಿರು ಟವಲ್ನು ಹಾಕೊಂಡಿರ್ತಾರೆ, ಗ್ರೀನ್ ಕಲರ್. ಓನ್ಲಿ ದೇ ಆರ್ ಗೋಯಿಂಗ್ ಟು ಯೂಸ್ ದ ಗ್ರೀನ್ ಕಲರ್. ಸೊ ದಟ್ ಈಸ್ ವಾಟ್ ದ ಇಂಡಿಕೇಶನ್ ಆಫ್ ದಟ್ ಎನಿ ಏನಾದರೂ ಒಂದು ಆರ್ಗನೈಸೇಷನ್ಸ್ಗಳನ್ನ ಮಾಡಿದಾಗ ಅವೆಲ್ಲ ದಟ್ ಈಸ್ ವಾಟ್ ಇಂಡಿಕೇಶನ್ ಅಂತ ಹೇಳ್ಬೋದು. ಸೊ ದ ಫಸ್ಟ್ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟೆಡ್ ದ ಒನ್ ಅಗ್ರಿಕಲ್ಚರ್, ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್. ಅದಾದಮೇಲೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಮಾಡಿದ್ರು.
ಅಂದ್ರು. ಅದಾದ್ಮೇಲೆ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಜೆನೆಟಿಕಲಿ ಎಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್ ಅಂತ ಮಾಡ್ತಾರೆ. Okay, so after this, when come to the next slide ಬಂದ್ರೆ, so this is a very most important question ಮಕ್ಕಳ. ಇದನ್ನ ತುಂಬಾ ಸರಿ ರಿಪೀಟ್ ಆಗಿದೆ. ಸೊ 5 ಮಾರ್ಕ್ಸ್ಗೂ ಕೇಳ್ತಾರೆ, ಅಥವಾ 3 ಮಾರ್ಕ್ಸ್ಗಾದ್ರೂ ಕೇಳಿರ್ತಾರೆ, ಅಥವಾ they are going to ask 1 marks. Most probably in this chapter you are not going to get any 5 marks ಇರ್ಬೋದು, ಇಲ್ದೇನೂ ಇರ್ಬೋದು. ಸೊ this is sometimes, many times they are going to ask define ಅಂತ ಕೇಳಿ, ಎಕ್ಸ್ಪ್ಲಾಂಟ್ ಅಂದ್ರೆ ಏನು, ಟೋಟಿಪೊಟೆನ್ಸಿ ಅಂದರೆ ಏನು, ಆ್ಯಂಡ್ ಮೈಕ್ರೋ ಪ್ರೊಪೊಗೇಷನ್ ಅಂದರೆ ಏನು, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂದರೆ ಏನು ಅನ್ನೋ ಥರ ಒಂದಷ್ಟು ಡೆಫಿನೇಷನ್ಸ್ಗಳನ್ನ ಕೇಳಿರ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ದಿಸ್ ಇಸ್ ಅ ವೆರಿ ಮೋಸ್ಟ್ ಏನೋ ತುಂಬ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು ಟಿಶ್ಯೂ ಕಲ್ಚರ್ ಅನ್ನೋದು. ಇದನ್ನು ನಾವು ಥಿಯರಿಟಿಕಲ್ ಜೊತೆಗೆ ಪ್ರಾಕ್ಟಿಕಲಿ ನಾವು ಅನಲೈಸ್ ಮಾಡಿದಾಗ ಸೊ ಒಳ್ಳೆ ಫೀಲ್ ಕೊಡುತ್ತೆ. ಬಿಕಾಸ್ ದಟ್ ಈಸ್ ದ ವೇ ದೇ ಆರ್ ಗೋಯಿಂಗ್ ಟು ಮೇಕ್ ಅ ಲ್ಯಾಬ್ರೋಟ್ರಿ ಫಾರ್ ದ ಟಿಶ್ಯೂ ಕಲ್ಚರ್. ಆ್ಯಂಡ್ ಸೊ ಈ ಟಿಶ್ಯೂ ಕಲ್ಚರ್ ಅಂತ ಬಂದಾಗ ಇಲ್ಲಿ ನಾವು ಪರ್ಟಿಕ್ಯುಲರ್, ಯಾಕೆಂದರೆ ಇದಕ್ಕಿಂತ ಮುಂಚೆ ಒಂದು ಅಗ್ರಿಕಲ್ಚರ್ ಹೇಳ್ತಾರೆ. ಸೊ ದಟ್ ಈಸ್ ಆಫ್ಟರ್ ದ್ಯಾಟ್ ದಿಸ್ ಒನ್ ದೇ ಆರ್ ಗೋಯಿಂಗ್ ಟು ಟೇಕ್, ಅಂಡ್ ದ ಸೆಕೆಂಡ್ ಒನ್ ಇಟ್ ಈಸ್ ಅಬೌಟ್ ದ ಟಿಶ್ಯೂ ಕಲ್ಚರ್ ಅಂತ. ಆ ಒಂದು ಪ್ಯಾರಾಗ್ರಾಫ್ ಏನೋ ಬರುತ್ತೆ, ಅದನ್ನ ನೀವು ಓದ್ಕೊಳ್ಳಿ. ಅಲ್ಲ, ನಾನು ಇಲ್ಲಿ ಅದನ್ನೇನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದನ್ನ ಇಲ್ಲಿವರೆಗೂ ಏನು ಕ್ವಶನ್ ಆನ್ಸರ್ಸ್ ಥರ ಏನು ಕೇಳೂ ಇಲ್ಲ. ಓಕೆ, ಟಿಶ್ಯೂ ಕಲ್ಚರಲ್ ಪರ್ಪಸ್ಫುಲಿ ಇಲ್ಲಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ಸ್ ನಿಮ್ಗೆ ಇದ್ದೇ ಇರುತ್ತೆ. ಸೊ ಐದರ್ ಇಟ್ ಇಸ್ ಎಕ್ಸ್ಪ್ಲಾಂಟ್ ಆಗಿರ್ಬೋದು, ಐದರ್ ಇಟ್ ಇಸ್ ಟೋಟಿಪೊಟೆನ್ಸಿ ಆಗಿರ್ಬೋದು, ಐದರ್ ಇಟ್ ಇಸ್ ಮೈಕ್ರೋ ಪ್ರೊಪಗೇಷನ್ ಆಗಿರ್ಬೋದು, ಐದರ್ ಇಟ್ ಇಸ್ ಸೊಮ್ಯಾಕ್ಲೋನ್ಸ್ ಆಗಿರ್ಬೋದು, ಅಥವಾ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್. ದೀಸ್ ಆರ್ ದ 5 ಇಂಪಾರ್ಟೆಂಟ್ ವರ್ಡ್ಸ್. ಸೊ ಎಕ್ಸ್ಪ್ಲಾಂಟ್ ಅಂತ ಬಂದಾಗ, ಸೊ ಯೂಶಲಿ ದೇ ಆರ್ ಗೋಯಿಂಗ್ ಟು ಟೇಕ್ ಅಂದ್ರೆ 3 ಪಾರ್ಟ್ಸ್, ಬಿಕಾಸ್ ವಿ ಆಲ್ರೆಡಿ ನೋ ದಟ್ ನಾವು ಫಸ್ಟ್ ಇಯರ್ ಇಂದನೂ ಓದ್ಕೊಂಡ್ ಬಂದಿದ್ದೇವೆ. ಆ 3 ಪಾರ್ಟ್ಸ್ ಅಲ್ಲಿ ಮಾತ್ರ ನಾವು ಮೆರಿಸ್ಟಮ್ಯಾಟಿಕ್ ಅನ್ನ ನೋಡ್ತಾ ಇರ್ತೀವಿ. ಅದರಿಂದ ರೂಟು ಅಥವಾ ಸ್ಟೆಮ್ಮು ಅಥವಾ ಲೀವ್ಸ್ ಅನ್ನೋ ಪಾರ್ಟ್ಗಳನ್ನು ಮಾತ್ರ ತಗೊಂಡು, ಆ್ಯಂಡ್ ದೇ ಆರ್ ನಾಟ್ ಗೋಯಿಂಗ್ ಟು ಗ್ರೋ ಇನ್ ದ ಸಾಯಿಲ್. ಇನ್ಸ್ಟೆಡ್ ಆಫ್ ದಟ್ ದೇ ಆರ್ ಗೋಯಿಂಗ್ ಟು ಯೂಸ್ ದ ನ್ಯೂಟ್ರಿಯೆಂಟ್ ಮೀಡಿಯಾನ ಯೂಸ್ ಮಾಡ್ತಾರೆ. ಯಾಕಂದರೆ ಈ ಥರ ಒಂದು ರೂಮ್ ಇರುತ್ತೆ. ಈ ರೂಮ್ಗಳಲ್ಲಿ ದೇ ಆರ್ ಗೋಯಿಂಗ್ ಟು ಕಲ್ಚರ್ ದೋಸ್, ದೇ ಆರ್ ಗೋಯಿಂಗ್ ಟು ಯೂಸ್ ಕೊನಿಕಲ್ ಫ್ಲಾಸ್ಕೋ ಬೀಕರ್ಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಮೀಡಿಯಾನ ಪೋರ್ ಮಾಡಿ ದೇ ಆರ್ ಗೋಯಿಂಗ್ ಟು ಕಲ್ಚರ್ ದ ಪ್ಲಾಂಟ್ಸ್. ಓಕೆ, ಆಫ್ಟರ್ ಫ್ಯೂ ಮಂತ್ಸ್ ಆದಮೇಲೆ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಇನ್ ಟು ದ ಫೀಲ್ಡ್. ಸೊ ಅದನ್ನು ದೇ ಕಾಲ್ ದಮ್ ಇಟ್ ಆಸ್ ಅನ್ ಎಕ್ಸ್ಪ್ಲಾಂಟ್ ಅಂದರು. ಸೊ ಆ ಎಕ್ಸ್ಪ್ಲಾಂಟ್ ಅಂತ ಬಂದಾಗ ನೆಕ್ಸ್ಟ್ ವರ್ಡ್ ದ ಟೇಕ್ ಅಂದ್ರೆ ಟೋಟಿಪೊಟೆನ್ಸಿ. ಸೊ ಏನು ಜನರೇಟ್ ಮಾಡ್ತಾರೆ ಹೋಲ್ ಪ್ಲಾಂಟ್ ಇಂದ, ದಟ್ ಒನ್ ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಇನ್ ಟೋಟಿಪೊಟೆನ್ಸಿ ಅಂದರು. ಆ್ಯಂಡ್ ವೆರಿ ಟೈಮ್ ತುಂಬ ಶಾರ್ಟ್ ಡ್ಯೂರೇಷನ್ ಅಲ್ಲಿ, ಸೊ ಒಂದು ಪ್ಲಾಂಟ್ ಇಂದ ದೇ ಕ್ಯಾನ್ ಮೇಕ್ ದೆಮ್ ಇನ್ ಟು 1000 ನಂಬರ್ ಆಫ್ ದ ಪ್ಲಾಂಟ್ಸ್. ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಅನ್ ಮೈಕ್ರೋ ಪ್ರೊಪೊಗೇಷನ್ ಅಂತ ಕರೆದ್ರು. ಆಫ್ಟರ್ ದಿಸ್, ಸೊ ಅವೆಲ್ಲ ನೋಡಕ್ ಒಂದೇ ಥರ ಇದೆ, ಎನಿ ಡಿಫ್ರೆನ್ಸಸ್ ಇಲ್ಲ. ಅದನ್ನ ದೇ ಕಾಲ್ ದಮ್ ಇಟ್ ಆಸ್ ಅನ್ ಸೊಮ್ಯಾಕ್ಲೋನ್ಸ್ ಅಂತ ಕರೆದ್ರು. ನೋಡೋಣ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೋದಾ ಅಂತ ಹೇಳಿ ಡಿಸೈರಬಲ್ ಟ್ರೇಡ್ಸ್ಗಳನ್ನು ಅಂದ್ರೆ ಕ್ಯಾರೆಕ್ಟರ್ಸ್ಗಳನ್ನ ತಗೊಂಡು 2 ಪ್ಲಾಂಟ್ನ ಮರ್ಜ್ ಮಾಡಿ ಮಾಡಿದಾಗ ದಟ್ ಒನ್ ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಅನ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರೆದ್ರು. ಈ ಇಷ್ಟೂ ಕಾನ್ಸೆಪ್ಟ್ಸ್ ಏನಿದೆ ಇದು 1 ಮಾರ್ಕ್ಸ್ಗಾದ್ರೂ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸು ಅಥವಾ MCQs ಇರುತ್ತೆ, ಅಥವಾ 2 ಅಥವಾ 3 ಮಾರ್ಕ್ಸ್ ಯಾವುದಲ್ಲಾದ್ರೂ ಒಂದು ಕ್ವಶನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಾನ್ಸೆಪ್ಟ್ ಇಂದ. ದಟ್ ಈಸ್ ವಾಟ್ ಅಬೌಟ್ ದ ಟಿಶ್ಯೂ ಕಲ್ಚರ್. In that tissue culture, the different types of the terms, such as one it is called the as an explant, and the another one it is about the micropropagation, and the third one it is about the totipotency, and the fourth one is about somaclones, and the last one it is about the somatic hybridization anta heli kariteve. Okay, so ನಾನು ಇಲ್ಲೇನು ಡಿಸ್ಕ್ರೈಬ್ ಮಾಡಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ. ಆಮೇಲೆ ಈ ಡೆಫಿನೇಷನ್ಸ್ ಎಲ್ಲ ಬರೀಬೇಕಾದ್ರೆ ನೀಟಾಗಿ ಏನಲ್ಲಿ ಮೆನ್ಷನ್ ಮಾಡಿದ್ದೀನೋ ಅದೇ ಇರಬೇಕು. ನಿಮ್ಮ NCERT ಪಾಯಿಂಟ್ಸ್ಗಳನ್ನ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದೇ ಪಾಯಿಂಟ್ಸ್ಗಳಲ್ಲಿ ಆ ಡೆಫಿನೇಷನ್ಸ್ಗಳು ಮೆನ್ಷನ್ ಆಗಿರ್ಬೇಕು. ಓಕೆ, ಸೊ ಆಫ್ಟರ್ ದಿಸ್, ಸೊ ನೆಕ್ಸ್ಟ್ ಇಸ್ GM ಕ್ರಾಪ್ಸ್ ಅಂತ ಬಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಸ್ಪೆಷಲಿ ಈ 5 ಪಾಯಿಂಟ್ಸ್ ಇದೆಯಲ್ಲ, 1 2 3 ಸಾರಿ1 2 and here is 3 and here is 4 and this 5 very important points. GM crops ಅಂದ್ರೇನು, ಇಲ್ಲಿ ಏನಿದೆ ಅನಿಮಲ್ಸ್, ಫಂಗೈ, ಬ್ಯಾಕ್ಟೀರಿಯಾ, ಪ್ಲಾಂಟ್. ಸಮ್ಟೈಮ್ಸ್ ಇದ್ರ ಮೇಲೆನೆ 1 ಮಾರ್ಕ್ಸ್ ಅಲ್ಲಿ ಕೇಳಿರ್ತಾರೆ.
MCQs ಅಲ್ಲಿ. ಓಕೆ, ಯೂಸಿಂಗ್ ಆಲ್ ದಿಸ್ ಅಂದ್ರೆ ಎಲ್ಲನೂ ಅಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಜೀನ್ ಯೂಸ್ ಆಗುತ್ತೋ ಅಂತ ಜೀನನ್ನು ಮಾತ್ರ ಆಲ್ಟರ್ ಮಾಡಿ ಮ್ಯಾನಿಪ್ಯುಲೇಷನ್ ಮಾಡೋದು ಏನಿದೆ, ದಟ್ ಈಸ್ ವಾಟ್ ವಿ ಕಾಲ್ ದಮ್ ಇಟ್ ಆಸ್ ಅನ್ GMO ಅಂತ ಕರಿತೀವಿ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಹಾಗಾದರೆ ಇವುಗಳನ್ನ ಈ ಥರ ಪ್ರಾಸೆಸ್ ಮಾಡಬೇಕು ಅಂದರೆ ಅದರದೇ ಆದಂಥ ಒಂದು 5 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತನಾದರೂ ಹೇಳ್ಬೋದು. ಮೊದಲನೇದು ಅಂದರೆ ಅದರಿಂದ ಏನು ಬೆನಿಫಿಟ್ಸ್, ಅಂದರೆ ಅದರಿಂದ ಆಗುವಂಥ ಬೆನಿಫಿಟ್ಸ್ಗಳೇನು. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದಕ್ಕಿಂತ ವಾಟ್ ಆರ್ ಆಲ್ ದ ಬೆನಿಫಿಟ್ಸ್ ಫ್ರಮ್ ದ GMO ಅಂದಾಗ, ಸೊ ಮೊದಲನೇದು ಕ್ರಾಪ್ಸ್ ಮೋರ್ ಟಾಲರೆಂಟ್ ಟು ಎಬಯೋಟಿಕ್ ಸ್ಟ್ರೆಸ್ಸಸ್. ವಿ ಆಲ್ರೆಡಿ ನೋ ದಟ್ ಎಬಯೋಟಿಕ್ ಅಂದರೆ ಯಾವುದು ಗೊತ್ತಿದೆ ಅಲ್ವಾ. ಸೊ ಎರಡನೇದು ರೆಡ್ಯೂಸ್ಡ್, ಈಗೇನು ಕೆಮಿಕಲ್ಸು ಪೆಸ್ಟಿಸೈಡ್ಸು ಎಲ್ಲ ತುಂಬ ಸ್ಪ್ರೇ ಮಾಡ್ತಾರೆ, ಅದನ್ನು ಆದಷ್ಟು ಕಮ್ಮಿ ಮಾಡ್ಕೋಬೋದು. and help it to reduce post harvest losses. And the fourth one, it helps to minerals usage by plants increase ಮಾಡುತ್ತೆ fertility of soil ಅಲ್ಲಿ. and also ಆ ಬೆಳೆ ಏನು ಬೆಳೆದಿರ್ತೀವಲ್ಲ ಅದರಲ್ಲೂ ಕೂಡ ಒಳ್ಳೆ ನ್ಯೂಟ್ರಿಷನ್ ಪ್ರೊವೈಡ್ ಆಗಿರುತ್ತೆ. ಸೊ ಈ 5 ಬೆನಿಫಿಟ್ಸ್ಗಳನ್ನ ನಾವು GMO ಆಗಿ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಹಿಂದಿನ ಕ್ವಶನ್ ಏನು ಹೇಳಿದೆ ಆ್ಯಂಡ್ ಈ ಕ್ವಶನ್ ಏನಿದೆ, 2 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಒನ್ ಇಸ್ either definitions for all the 5, and the next one it is what is GMO, what write the 3 benefits ಅಂತನಾದ್ರೂ ಕೇಳ್ಬೋದು, 2 ಅಂತನಾದ್ರೂ ಕೇಳ್ಬೋದು, ಅಥವಾ 5 ಬೆನಿಫಿಟ್ಸ್ ಬರೀರಿ ಅಂತಾನೇನು ಕೇಳೋ ಚಾನ್ಸಸ್ಗಳು ತುಂಬ ಇದೆ. ತುಂಬ ಕೇಳಿದ್ದಾರೆ ಈ 2 ಕ್ವಶನ್ ಅನ್ನ, ತುಂಬ ಸಲ ರಿಪಿಟೇಷನ್ ಕೂಡ ಆಗಿದೆ. ಓಕೆ, ಸೊ ಅದಾದ್ಮೇಲೆ ವೆನ್ ಕಮ್ ಟು ದ ನೆಕ್ಸ್ಟ್ BT ಕಾಟನ್ ಅಂತ ಬಂದ್ರೆ, ಇಲ್ಲಿ ಒಂದು ಕ್ವಶನ್ ಏನಂದ್ರೆ ಇದರಲ್ಲಿ ಸ್ಪ್ಲಿಟ್ ಮಾಡಿ ಕೇಳೋವಂಥ ಕ್ವಶನ್ನು. ಈ ಪಾಯಿಂಟ್ ಏನು ಹಾಕಿದ್ದೀನಲ್ಲ, ಇದು ತುಂಬಾ ಸರಿ 3 ಮಾರ್ಕ್ಸ್ ಕೇಳಿದ್ದಾರೆ. ವಿಚ್ ಆರ್ ದೋಸ್ 3 ಡಿಫರೆಂಟ್ ಟೈಪ್ಸ್ ಆಫ್ ದ, ಯಾಕೆಂದ್ರೆ BT ಅಂದ್ರೆ ಏನು, ದ ನೇಮ್ ಇಟ್ ಇಸ್ ಕಾಲ್ಡ್ Bacillus thuringiensis ಅಂತ ಕರಿತೀವಿ. ಕ್ಯಾಪಿಟಲ್ B is Bacillus and small t it is called them as thuringiensis ಅಂತ ಹೇಳಿ ಒಂದು ಆರ್ಗ್ಯಾನಿಸಮ್ ನೇಮ್ ಇದು. ಓಕೆ, ಸೊ ಇದು whatever it is going to produce the proteins, from that proteins it helps to kill these different types of the organisms. Instead of using pesticides or weedicides, ಇವನ್ನೆಲ್ಲ ಯೂಸ್ ಮಾಡೋ ಬದಲಾಗಿ ಈ ಒಂದು ಆರ್ಗ್ಯಾನಿಸಮ್ ಇಂದ ಈ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ಗಳನ್ನ ಆರಾಮಾಗಿ ಕಿಲ್ ಮಾಡ್ತಾ ಹೋಗ್ಬೋದು. ಅವಾಗ ಲಾಟ್ ಆಫ್ ಕೆಮಿಕಲ್ ಸ್ಪ್ರೇ ಮಾಡೋದು ಉಳಿಯುತ್ತೆ. ಆ ಸ್ಪ್ರೇ ಏನ್ ಮಾಡಿರ್ತಾರೆ ಅದು ಹ್ಯೂಮನ್ಗೂ ಹಾನಿಕಾರ, ಅಂಡ್ ಸಾಯಿಲ್ ಎನ್ವೈರನ್ಮೆಂಟ್ಗೂ ಹಾನಿಕಾರ, ಈವನ್ ನ್ಯೂಟ್ರಿಷನ್ಸ್ ಕೂಡ ಏನಾಗುತ್ತೆ, ಲೆಸ್ ಆಗುತ್ತೆ. ಸೊ ಇವೆಲ್ಲ ಒಂದು ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅವು ಯಾವ್ಯಾವು ಅಂದರೆ, ಒನ್ ಇಟ್ ಇಸ್ ಲೆಪಿಡಾಪ್ಟರನ್ಸ್. ಇದು ಲಾಸ್ಟ್ ಇಯರ್ ಅಂದರೆ 2025 ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೇಳಿದ್ರು. ಲೆಪಿಡಾಪ್ಟರನ್ಸ್, ಕಾಲಿಯಾಪ್ಟರನ್ಸ್ ಅಂಡ್ ಡಿಪ್ಟರನ್ಸ್ ಅಂತ ಹೇಳಿ. ಓಕೆ, ಲೆಪಿಡಾಪ್ಟರನ್ಸ್ ಇಟ್ ಇಸ್ ಟೊಬ್ಯಾಕೋ ಬಡ್ವಾರ್ಮ್ ಆರ್ ಆರ್ಮಿವಾರ್ಮ್, and this is what beetles, and this is what flies as well as the mosquitoes ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಜೊತೆಗೆ ಇದನ್ನ ಏನಾದ್ರೂ ಕೇಳಿದ್ರೆ, ಸಪೋಸ್ ರೈಟ್ ಎ ಶಾರ್ಟ್ ನೋಟ್ಸ್ ಆನ್ BT cotton. Write a short notes on BT cotton. ಸೊ ಇಲ್ಲಿ ಮೇಜರ್ ಆಗಿ ನೀವು ಬರೀಬೇಕಾಗಿರೋ ವರ್ಡ್ಸ್ಗಳು ಏನೇನು ಇರಬೇಕು ಅಂದರೆ, ದಿಸ್ ಇಸ್ ಕಂಪಲ್ಸರಿ ಇರಬೇಕು. ಬಿಕಾಸ್ BT ಇಟ್ಸ್ ಗೋಯಿಂಗ್ ಟು ಫಾರ್ಮ್ಸ್ ಅ ಪ್ರೋಟೀನ್ ಕ್ರಿಸ್ಟಲ್ಸ್, ಆ್ಯಂಡ್ ದೀಸ್ ಪ್ರೋಟೀನ್ ಕ್ರಿಸ್ಟಲ್ಸ್ ಇಸ್ ಕಂಟೈನಿಂಗ್ ಟಾಕ್ಸಿಕ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಈ BTನಲ್ಲಿ ಈ ಪ್ರೋಟೀನ್ ಬಂದು ಇನ್ಆಕ್ಟಿವ್ ಆಗಿರುತ್ತೆ, ದಟ್ ಈಸ್ ನಾಟ್ ಇನ್ ಆಕ್ಟಿವ್. ಇದು ಯಾವುಗಳನ್ನ ತಿನ್ನುತ್ತೋ ಅವಾಗ ಇನ್ಆಕ್ಟಿವ್ ಆದಂಥದ್ದು ಏನಾಗತ್ತೆ, ಇಟ್ ಈಸ್ ಗೋಯಿಂಗ್ ಟು ಆಕ್ಟಿವ್ ಫಾರ್ಮ್ ಆಗತ್ತೆ ಡ್ಯೂ ಟು ದ ಆಲ್ಕಲೈನ್ pH ಆಫ್ ದ ಗಟ್ ಅಂತ ಹೇಳ್ತೀವಿ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಸಾಲ್ಯುಬೈಸ್ ಆಲ್ ದ ಕ್ರಿಸ್ಟಲ್ಸ್, ಅಂಡ್ ಒನ್ಸ್ ಇಫ್ ಇಟ್ ಇಸ್ ರೀಚ್ ದ ಸರ್ಫೇಸ್ ಆಫ್ ಮಿಡ್ಗಟ್ ಎಪಿಥೀಲಿಯಲ್ ಸೆಲ್ಸ್ ಅಂಡ್ ಕ್ರಿಯೇಟ್ ಅ ಲಾಟ್ ಆಫ್ ಪೋರ್ಸ್, ಸ್ಮಾಲ್ ದಾಗಿ ಪೋರ್ಸ್ ಕ್ರಿಯೇಟ್ ಆಗತ್ತೆ. ಆ ಪೋರ್ಸ್ ಏನಾಗತ್ತೆ, ಸ್ವೆಲ್ಲಿಂಗ್ ಆಗತ್ತೆ, ಇಲ್ಲ ಲೈಸಿಸ್ ಆಗತ್ತೆ, ಅಥವಾ ಇಟ್ ಇಸ್ ಈವನ್ ಕಾಸಸ್ ಡೆತ್ ಆಫ್ ದ ಇನ್ಸೆಕ್ಟ್.
The first is Bt, forms the protein crystals. Then it is going to form toxic. From the toxic always adalenagirutte inactive. Now it is going to become active due to the alkaline pH of the gut. Then on the surface of epithelial cells, midgut epithelial cells, and it is going to create pores, and all the pores causes swelling or lysis andre rupture anta helodu, and finally it is going to causes the death of an insect. ಇದು ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋದು, ಬಟ್ ಅಷ್ಟೊಂದೇನು ರಿಪೀಟ್ ಆಗಿಲ್ಲ. ಬಟ್ ಇದ್ರ ಮೇಲೆ 1 ಮಾರ್ಕ್ಸ್ ಯಾವ್ದಾದ್ರು ವರ್ಡ್ಗಳನ್ನ ಸ್ಟೇಟ್ಮೆಂಟ್ನ ತೆಗೆದು 1 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಸ್ ಓಕೆ, ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವಾಗಲೂ ಕೂಡ. ಸೊ ವಿಚ್ ಆರ್ ದಿಸ್ ಜೀನ್ಸ್ ದಟ್ ದ ಟಾಕ್ಸಿನ್ ಇಸ್ ಕೋಡೆಡ್ ಬೈ ಎ ಜೀನ್, ಇಟ್ ಇಸ್ ಕ್ರೈ ಜೀನ್ ಅಂತ ಹೇಳ್ತೀವಿ, CRY ಕ್ರೈ ಜೀನ್ ಅಂತ ಹೇಳ್ತಾರೆ. ಸೊ ಇಲ್ಲಿ 2 ಕ್ರಾಪ್ಸ್ ನ ಹೇಳ್ತಾರೆ, ಒಂದು ಕಾಟನ್ ಬಾಲ್ ವಾರ್ಮ್ಸ್, ಇನ್ನೊಂದು ಕಾರ್ನ್ ಬೋರರ್. ಯೂಶಲಿ ಇದನ್ನ ತುಂಬಾ ಸರಿ 2 ಮಾರ್ಕ್ಸ್ ಕೇಳಿದ್ದಾರೆ. ಇವನ್ ಅದು ನಿಮ್ಗೆ ಈ ಮಿಡ್ ಟರ್ಮ್ ಪ್ರಿಪರೇಟರಿ ನಲ್ಲೂ ತುಂಬಾ ಸರಿ ರಿಪೀಟ್ ಆಗಿದೆ. ದಟ್ ಕಾಟನ್ ಬಾಲ್ ವಾರ್ಮ್ಸ್ ಗೆ ಬಂದ್ರೆ ಇವೆರಡು ಬರಿಬೇಕು. ಇವೆಷ್ಟೇ ಏನು ಬರಿಬೇಕಾದ್ರೆ ನೀವು ಕ್ರೈ 1 AC, ಕ್ರೈ 2 AB. ಇಫ್ ಇಟ್ ಇಸ್ ಕಾರ್ನ್ ಬೋರರ್ ಆಗಿದ್ರೆ ಇಟ್ ಇಸ್ ಕ್ರೈ 1 EB. Here is cry 1 AC, here is cry 2 AB, and here is cry 1 AB. ಇನ್ ಮಿಕ್ಕಿದ ಏನು ಬೇಡ ನಮಗೆ. ನಂಬರ್ ಆಫ್ ಜೀನ್ಸ್ ಅಷ್ಟಿದೆ ಇಷ್ಟಿದೆ ಅವೆಲ್ಲ ನಮ್ಮ ಕತೆಗಳು ಬೇಡ. ನಮಗೆ ಈ ಒಂದು ಪಾಯಿಂಟ್ ಇಂದ, ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ನಮಗೆ ಗೊತ್ತಾಗಬೇಕಾಗಿರೋದು ಓನ್ಲಿ 2 ಥಿಂಗ್ಸ್ 2 ಮಾರ್ಕ್ಸಿಗೆ. ಸೊ ನೀವು ಬರಿಬೇಕಾಗಿರೋದು ಇಷ್ಟು ಎಕ್ಸಾಮ್ ಅಲ್ಲೂ ಕೂಡ, ಕಾಟನ್ ಬಾಲ್ ವಾರ್ಮ್ಸ್ ಅಂತ ಒಂದು ಬರಿಬೇಕು, ಅಂಡ್ ಎರಡನೇದು ಇಟ್ ಇಸ್ ಕಾರ್ನ್ ಬೋರರ್ ಅಂತ ಹೇಳಿ ಬರೆದು ಅವೇನಿದೆ ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಷ್ಟು ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್ ಅಂತ ಹೇಳಿ. ಸೊ ಆಫ್ಟರ್ ದಿಸ್ ನೆಕ್ಸ್ಟ್ ಇದೆ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬಟ್ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 1 ಮಾರ್ಕ್ಸ್ಗೂ ಇದೆ, 3 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್, ಇಟ್ ಇಸ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಂತ. ಹಾಗಾದ್ರೆ 1 ಮಾರ್ಕ್ಸ್ ಕೇಳುವಂಥವು ಯಾವುದು ಸರ್ ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ನೇಮ್ ಕೊಟ್ಟಿದ್ದಾರೆ, ಆರ್ಗ್ಯಾನಿಸಮ್ ನೇಮ್, ನೆಮಟೋಡ್ ಅಂತ ಹೇಳ್ತೇವೆ. ಓಕೆ, ಸೊ ಎಂಟಮಾಲಜಿ ಅಂದ್ರೆ ಇನ್ಸೆಕ್ಟ್ಸ್ ಆಯ್ತು, ನೆಮಟೋಡ್ ಅಂದ್ರೆ ಈ ದಟ್ ಈಸ್ ವಾಟ್ ದ ಸ್ಟಡಿ ಆಫ್ ನೆಮಟೋಡ್ ಇಸ್ ಕಾಲ್ಡ್ ನೆಮಟಾಲಜಿ ಅಂತ ಹೇಳ್ತೀವಿ. ಈ ಗೊಬ್ಬರಗಳು ಹಾಕ್ತಿವಲ್ಲ ಅದ್ರ ಒಳಗಡೆ ದೇ ಆರ್ ಗೋಯಿಂಗ್ ಟು ಪುಟ್ ಈ ತರದ್ ಒಂದನ್ನ ಆಡ್ ಮಾಡ್ತಾರೆ, ಹೇಗೆ BT ಅಂತ ಹೇಳ್ತೀವೋ ಅದೇ ತರ. ಸೊ ಅದರಲ್ಲಿ ಒಂದು ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಮೆಲೈಡೋಗನಿ, ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಗಳು ಆಗದೆ ಇರೋ ತರ ಆಲ್ಮೋಸ್ಟ್ ಪ್ಲಾಂಟ್ಸ್ ಗಳನ್ನ ಚೆನ್ನಾಗಿ ಗ್ರೋ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಇಸ್ ಮೆಲೈಡೋಗೈನಿ ಇನ್ಕಾಗ್ನಿಟಿಯಾ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ಅ 1 ಮಾರ್ಕ್ಸ್ ಕ್ವಶನ್. ಅಂಡ್ ವಿಚ್ plant the taken roots of tobacco plants, it is also 1 marks. Okay, and what is the strategy they are going to apply for this? Many times is repeated, RNA interferons anno strategy, RNA interferons anno strategy. And ಸೊ ಇದೆಲ್ಲ ಏನು ಇಲ್ಲ, ಜಸ್ಟ್ ಇದು ಓದ್ಕೊಳ್ಳಿ ಕಾನ್ಸೆಪ್ಟ್ ಅಷ್ಟೇ. ಸೊ ಅಂಡ್ ದಿಸ್ ಮೆಥಡ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ಇಸ್ ಗೋಯಿಂಗ್ ಟು ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA. ಸೊ ಇನ್ಸ್ಟೆಡ್ ಆಫ್ ಕಾಂಪ್ಲಿಮೆಂಟರಿ ಆಗಿ ಅಂದ್ರೆ mRNA ನ ಸೈಲೆಂಟ್ ಮಾಡಿ, ವಿಚ್ ಒನ್ ಇಟ್ ಇಸ್ ಗೋಯಿಂಗ್ ಟು ಬಿ ಆಡೆಡ್ ಓವರ್ ದರ್, dsRNA ನ ಬೈಂಡ್ ಮಾಡಿ, it prevents the translation of the mRNA. This is also 1 marks question. This is going to be silencing. Complementary add agad yavdu, dsRNA. ಯಾವ್ದನ್ನ ಪ್ರಿವೆಂಟ್ ಮಾಡೋದು, ಟ್ರಾನ್ಸ್ಲೇಷನ್ ಆಫ್ ದ mRNA. ಇಲ್ಲೆಲ್ಲ ಏನ್ ನಾನು ಮಾರ್ಕ್ ಮಾಡಿದೀನಿ, ಇಟ್ ಆಸ್ ಫಾರ್ ಆಲ್ರೆಡಿ ಕೇಳಿರುವಂತದ್ದು 1 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ. Okay, so one is Melidogyny incognitia, and the next one it is about tobacco plants, and the next one it is about RNA interference, and here is mRNA as well as the dsRNA anta heli kariteve. That is next continuation part. Again, so idinella heli here using the bacteria, it is called them as an agrobacterium, and they are going to taken one specific gene from the agrobacterium bacteria, so introduced into the host plant. Then it is going to
create the two strands. One is sense, another one is antisense RNA in the host cells, and these two RNAs ಏನ್ ಮಾಡುತ್ತೆ, make them into double stranded complementary ಅಂತ ನಾವಲ್ಲಿ ಹೇಳಿದ್ವಲ್ಲ, ಅದನ್ನ ಡಬಲ್ ಸ್ಟ್ರಾಂಡೆಡ್ that initiated RNAi, and whatever it is going to silencing of the mRNA ಅಂತ ಏನ್ ಹೇಳಿದ್ವೋ, ಸೊ ಅದನ್ನ ಇಲ್ಲಿ ಮತ್ತೆ they are going to mention. ಓಕೆ, ಸೊ ತನ್ನಷ್ಟಿಗೆ ತಾನೇ ಏನ್ ಮಾಡ್ತಾ ಇದೆ, ಬಿಕಾಸ್ ವೈರಸ್ ಅಂದಾಗ ವಿ ಆಲ್ರೆಡಿ ನೋ ದಟ್ RNA ಇರುತ್ತೆ, DNA ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ವೈರಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಇಟ್ ಇಸ್ ಅಬೌಟ್ RNA, ದಟ್ ಒನ್ ಇಟ್ ಇಸ್ ಗೋಯಿಂಗ್ ಟು ಮೇಕ್ ದಮ್ ಇಂಟು ಹೋಸ್ಟ್ ಅಲ್ಲಿ ಅದು ಹೋಗಿ ಜಾಯಿನ್ ಆದಾಗ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಮೇಕ್ ದಮ್ ಡಬಲ್ ಸ್ಟ್ರಾಂಡೆಡ್ ಸಿಂಗಲ್ ಸ್ಟ್ರಾಂಡೆಡ್ ಅನ್ನೋದನ್ನೇ ಸೊ ಈ ಒಂದು ಕಾನ್ಸೆಪ್ಟ್ ಹೇಳಿರೋದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದ ಮೆಡಾಸನ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಂತಾನೆ ಹೇಳಿ ಕರೀತಾರೆ. ಇದರಿಂದ ಆಲ್ಮೋಸ್ಟ್ ಆಲ್ ನಿಮ್ಗೆ ಈ ಕಾನ್ಸೆಪ್ಟ್ ಇಂದ ಯು ಆರ್ ಗೋಯಿಂಗ್ ಟು ಗೆಟ್ 1 marks ಆರ್ 2 marks ಕ್ವಶನ್. ಸೊ ಯಾಕಂದ್ರೆ ಇದನ್ನ 5 marks ಕೇಳುವಂತ ಕ್ವಶನ್ ಏನಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಏನೇನು ವರ್ಡ್ಸ್ ಗಳನ್ನ ಅಲ್ಲಿ ರೌಂಡ್ ಮಾರ್ಕ್ ಮಾಡಿದೆ ಅವೆಲ್ಲ ಇಲ್ಲಿವರೆಗೂ 1 marks ಗಳಿಗೆ ಬಂದಿರುವಂತ ವರ್ಡ್ಸ್ ಗಳು. ಓಕೆ, ಸೊ ಆಫ್ಟರ್ ದಿಸ್ ನೆಕ್ಸ್ಟ್ ಬಂದ್ರೆ ಓಕೆ, ಯಾ ಜೆನೆಟಿಕಲಿ ಎಂಜಿನಿಯರ್ಡ್ ಇನ್ಸುಲಿನ್ ಅಂತ ಇಲ್ಲಿ ಒಂದು ನಿಮಗೆ ಡಯಾಗ್ರಾಮ್ ಬರುತ್ತೆ. Here they are going to ask one diagram also. This is about ಇಲ್ಲಿವರೆಗೂ ನಾವು ಅಗ್ರಿಕಲ್ಚರ್ ರಿಲೆವೆಂಟೆಡ್ ಅಲ್ಲಿ ನೋಡಿದ್ವಿ. ಸೊ ದಿಸ್ ಇಸ್ ಪ್ಯೂರ್ಲಿ ಅಬೌಟ್ ದ ಮೆಡಿಕಲ್. ಓಕೆ, ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಅಂತ ಅಂದಾಗ ದಿಸ್ ಇಸ್ ಅ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ಲಿ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಇನ್ಸುಲಿನ್ ಬಗ್ಗೆ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನ್ ನಮಗೆ ಮೇನ್ ಆಗಿ ಎಕ್ಸಾಮ್ ಓರಿಯೆಂಟೆಡ್ ಪಾಯಿಂಟ್ ಅಲ್ಲಿ ಗೊತ್ತಿರಬೇಕು ಅಂದ್ರೆ ಈ ಪಾಯಿಂಟ್ ಏನ್ ಬೇಡ, ಬಿಕಾಸ್ ದ ಜಸ್ಟ್ ಮೆನ್ಷನ್. ಯಾಕಂದ್ರೆ ಇವೆಲ್ಲ ಪ್ರಿಪೇರ್ ಮಾಡ್ಬೇಕಾದ್ರೆ ದ ಟೇಕನ್ ಏನು ಪಿಗ್ಗು ಅಥವಾ ಕ್ಯಾಟಲ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಮೈಸ್ ಎಲ್ಲ ಯೂಸ್ ಮಾಡ್ತಾರೆ. ದಟ್ ಇಸ್ ವಾಟ್ ವಿ ಕಾಲ್ ದ ಮೆಡಾಸನ್ ಬಯೋಟೆಕ್ನಾಲಜಿ, ಲಿವಿಂಗ್ ಆರ್ಗಾನಿಸಮ್ಸ್ ಗಳನ್ನ ಯೂಸ್ ಮಾಡೋದು ಅಂತ. ಬಟ್ ಈಗ ಆ ಒಂದು ಆರ್ಗಾನಿಸಮ್ಸ್ ಗಳಿಂದ ಯಾವುದೋ ಒಂದು ಜೀನ್ ಅನ್ನ ತೆಗಿತಿದ್ದಾರೆ ಅಂತ ಅಂದ್ರೆ ಆ ಜೀನ್ ತೆಗಿಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅದನ್ನ ಕಂಪ್ಲೀಟ್ ಆಗಿ ಕಿಲ್ ಮಾಡಬೇಕು. ಕಿಲ್ ಮಾಡೋದೇನಿದೆ ಇಟ್ ಇಸ್ ಕಾಲ್ಡ್ ಸ್ಲಾಟರ್ಡ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇವಾಗೂ ಅಷ್ಟೇ ಇನ್ಸುಲಿನ್ ಪ್ರಿಪೇರ್ ಮಾಡಬೇಕು ಅಂದ್ರೆ ದೇ ಆರ್ ಗೋಯಿಂಗ್ ಟು ಕಿಲ್ ದೋಸ್ ಟೈಪ್ಸ್ ಆಫ್ ದ ಅನಿಮಲ್ಸ್, ದೆನ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದ ಜೀನ್ ಫಾರ್ ಇನ್ಸುಲಿನ್. ಸೊ ಯಾವ ಇನ್ಸುಲಿನ್ ಯಾವ ಜೀನ್ ಆಡ್ ಮಾಡಬೇಕು ಅದನ್ನ ಕಿಲ್ ಮಾಡೇನೆ ಅವ್ರು ತಗೋಬೇಕಾಗತ್ತೆ. ಅಂಡ್ ಸೊ ಇಲ್ಲಿ ಏನಾಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಇನ್ಸುಲಿನ್ ಇನಿಸಿಯೇಷನ್ ಬಂದಾಗ ಯಾವುದೇ ಆಗ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಗಳು ಏನಾಗುತ್ತೆ, ಕೆಲವ್ರ ಒಂದು ಏನು ಸ್ಕಿನ್ಗೆ ಒಗ್ಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ, ಕೆಲವ್ರಿಗೆ ಅಲರ್ಜಿ ಆಗ್ಬಿಡತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಯಾವಾಗ ಇದು ಜಾಸ್ತಿ ಆಗ್ತಾ ಹೋಯ್ತು, ದೆನ್ ದೇ ಆರ್ ಗೋಯಿಂಗ್ ಟು ಡಿಸೈಡ್ ವೈ ದಿಸ್ ಟೈಪ್ಸ್ ಆಫ್ ದ ಪ್ರಾಬ್ಲಮ್ಸ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ ಅಂತ ಹೇಳಿ ಅದ್ರ ಏನು ಫಾರ್ಮ್ ಆಗಿದೆ ಅಂತ ಒಳಗಡೆ ನೋಡಿದಾಗ that it is going to consider only the two chains, one as chain A, another one is chain B. Okay, that two are linked together by disulfide bridges. ಓಕೆ, ಸೊ ಈಗ ಇದು ಮೇ ಬಿ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಿರೋದು ಅಂತ ಹೇಳಿ ದ ಒನ್ ಕಂಪನಿ ಇಟ್ ಇಸ್ ಕಾಲ್ಡ್ ದ ಮೆಡಾಸನ್ 1980. ಇಲ್ಲೊಂದು ಡಯಾಗ್ರಾಮ್ ಬರುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಕೆಲವು ಸರಿ ಆ ಡಯಾಗ್ರಾಮ್ ನ ಕೇಳಿ, ಇದು 3 marks ಅಷ್ಟೇ, ಇದೇನು 5 marks ಕ್ವಶನ್ ಅಲ್ಲ, 3 marks ಅಷ್ಟೇ. ಆ ಡಯಾಗ್ರಾಮ್ ನ ಕೇಳ್ಬಿಟ್ಟು ಅದ್ರ ಮೇಲೆ ABC ಅಂತ ಮೆನ್ಷನ್ ಮಾಡಿರ್ತಾರೆ. In 1983 the person Eli Lilly, the company, American company, decided to put one more peptide. That peptide it is called the Medazan C peptide irlilla. Alididdu bari AB matra, C peptide is not present. That's why so many people they are going to facing this types of the problem anta heli. So C peptide anna ಆ ಇನ್ಸುಲಿನ್ ಗೆ ಆಡ್ ಮಾಡ್ತಾರೆ. And with using the technology is called the Medazan recombinant DNA techniques ಅಂತ ಹೇಳ್ತೇವೆ. Then it is going to make them into mature form. So after that actually insulin ಅಂತ ಕರೆಯೋದ್ರ ಬದಲಾಗಿ ಯಾವಾಗ ಇದನ್ನೆಲ್ಲ ಚೇಂಜಸ್ ಮಾಡ್ಯುಲೇಷನ್ಸ್ ನ ಮಾಡಿದ್ರು ಆ ಇನ್ಸುಲಿನ್ ಬದಲಾಗಿ ದೇ ಆರ್ ಗೋಯಿಂಗ್ ಟು ಕಾಲ್ ದ ಮೆಡಾಸನ್ ಯುಮೆಲಿನ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಅದರಿಂದ ಈ ತರ ಒಂದು ಸ್ಪೆಸಿಫಿಕ್ ಆದಂತ ವರ್ಡ್ಸ್ ಗಳ ಮೇಲೆ ದೇ ಆರ್ ಗೋಯಿಂಗ್ ಟು ಫ್ರೇಮ್ ದ ಕ್ವಶನ್ಸ್.
ಸೊ ಒಂದು ಡಯಾಗ್ರಾಮ್ ಕೂಡ ಬರುತ್ತೆ. ಸೊ ಆ ಡಯಾಗ್ರಾಮ್ ಮೇಲೆ ABC ಫಾರ್ ಎಕ್ಸಾಂಪಲ್ ಯಾವ ಪೆಪ್ಟೈಡ್ ಆಡ್ ಮಾಡಿದ್ರು, ಯಾವ ಪೆಪ್ಟೈಡ್ ಇತ್ತು, ಸೊ ಯಾವ ಬಾಂಡ್ ಡೈಸಲ್ಫೈಡ್ ಬಾಂಡ್ಸ್ ಲಿಂಕ್ ಆಗಿರೋದು, ಅಂಡ್ ವಾಟ್ ಇಸ್ ದ ನೇಮ್ ಆಫ್ ದ ಕಂಪನಿ ಆರ್ ವಾಟ್ ಇಸ್ ದ ಸೈಂಟಿಸ್ಟ್ ನೇಮ್ ಅಂಡ್ ಇನ್ ವಿಚ್ ಇಯರ್. ಸೊ ಈ ತರ ಎಲ್ಲ ಒಂದಷ್ಟು ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಹೋಗ್ಬೋದು. ಓಕೆ, ಸೊ ಆಫ್ಟರ್ ದಿಸ್ ದ ನೆಕ್ಸ್ಟ್ ಒನ್ ಇಸ್ this is a very most one more concept. It is about gene therapy. ಏನು ಜೀನ್ ಥೆರಪಿ ಅಂದ್ರೆ ಇಲ್ಲಿ ತುಂಬಾ ಸರಿ ರಿಪೀಟ್ ಆಗಿರೋದು ಡೆಫಿನೇಷನ್. ಅದು ಬಿಟ್ರೆ ಪರ್ಟಿಕ್ಯುಲರ್ ಡಿಸೀಸ್ ಯಾವುದು, ಆ ಮಗುನ ಹಾಸ್ಪಿಟಲ್ ಕರ್ಕೊಂಡ್ ಬಂದಾಗ ಯಾವ ಡಿಸೀಸ್ ಇತ್ತು, ವಾಟ್ ಇಸ್ ದ ನೇಮ್ ಆಫ್ ದಟ್ ಡಿಸೀಸ್, ಅಂಡ್ ಮೂರನೇದೇನು ಇನ್ ವಿಚ್ ವೇ ದೇ ಆರ್ ಗೋಯಿಂಗ್ ಟು ಬಿ ಕ್ಯೂರ್, ಬಿಕಾಸ್ ಹಿಯರ್ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದ ಟೂ ಕ್ಯೂರ್ಸ್, ಒಂದು ಪರ್ಮನೆಂಟ್, ಇನ್ನೊಂದು ಟೆಂಪ್ರವರಿ. If it is temporary ಆದ್ರೆ ಯಾವುದು, if it is permanent ಅಂದ್ರೆ in which way. These are the four important concepts in the concept of gene therapy ನಲ್ಲಿ ಇರೋದು. ಓಕೆ, ಸೊ ಹಾಗಾದ್ರೆ ಸೊ ಜೀನ್ ಥೆರಪಿ ಅಂತ ಅಂದಾಗ ಏನ್ ಬರೀಬೇಕು ನೀವು ಅಂತ ಅಂದ್ರೆ, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಮೆಥಡ್ಸ್ ದಟ್ ಅಲೋಸ್ ಕರೆಕ್ಷನ್ ಆಫ್ ಅ ಜೀನ್ defect that has been diagnosed in a child or embryo. ಆ ಮಗು, ಯಾಕೆಂದ್ರೆ ಇದು ಮಕ್ಕಳಲ್ಲಿ ಮಾತ್ರ ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯ. ಇದರಿಂದ ಎಂಬ್ರಿಯೋ ಮಗು ಡಿವಿಷನ್ಸ್ ಏನಾಗತ್ತೆ ಅವಾಗ, ಅದು ಬಿಟ್ರೆ ಒಂದು ಲಿಟಲ್ ಇಯರ್ಸ್ ಒಳಗಡೆ ಸ್ವಲ್ಪ ವರ್ಷದವರೆಗೂ ಅದನ್ನ ಸರಿ ಮಾಡ್ಬೋದು ಅಷ್ಟೇ. ಇಫ್ ದೇ ಕಮ್ ಟು ದ ಅಡಲ್ಟ್ ಸ್ಟೇಜಿಗೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಚೈಲ್ಡ್ ಆರ್ ಎಂಬ್ರಿಯೋ ಅಂತ ಹೇಳಿರೋದು. ಸೊ ಆ ಟೈಮಲ್ಲಿ ಏನಾದ್ರು ಕಾಣಿಸ್ತು ಅಂದ್ರೆ ಆ ಒಂದು ಯಾವ ಒಂದು ಜೀನು ಅವ್ರಿಗೆ ಪ್ರಾಬ್ಲಮ್ ಆಗಿದೆಯೋ ಅದನ್ನ ಒಂದು ಥೆರಪಿ ಮೂಲಕ ಸರಿ ಮಾಡ್ತಾ ಹೋಗ್ಬೋದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದ ಜೀನ್ ಥೆರಪಿ. ಸೊ ಆಫ್ಟರ್ ದಿಸ್ ಸೊ ಈ ಜೀನ್ ಥೆರಪಿನಲ್ಲಿ ವಾಟ್ ಆಸ್ ದಟ್ ಪರ್ಟಿಕ್ಯುಲರ್ ಡಿಸೀಸ್ ದೇ ಆರ್ ಗೋಯಿಂಗ್ ಟು ಬಿ ಮೆನ್ಷನ್ಡ್ ಅಂತ ಅಂದ್ರೆ, ಆ ಮಗು ಒಂದು ಥೆರಪಿಗೆ ಕ್ಲಿನಿಕ್ ಬರುತ್ತೆ ಇನ್ ದ ಇಯರ್ 1990 4-year-old girl. The name of the disease is adenosine deaminase deficiency. ಇದು ತುಂಬಾ ಸರಿ 1 marks ಬಂದಿದೆ ಮಕ್ಕಳ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೋಸ್. ನಾನು ಎಲ್ಲೆಲ್ಲಿ 1 marks ಗಳಿಗೆ ಈ ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದೆ ಎಲ್ಲ 1 marks ಕ್ವಶನ್ಸ್ ಗಳು. ಸೊ adenosine deaminase deficiency ಅಂತ ಹೇಳಿ, ಇದು particularly it is going to be cause for the immune system ಗೆ due to the deletion of the gene adenosine deaminase. ಈಗ ಅದನ್ನ ಏನಾದ್ರೂ ಸರಿ ಮಾಡಬೇಕು ಅಂದ್ರೆ ಇರೋ ಟೆಂಪ್ರವರಿ ಮೆಥಡ್ಸ್ ಯಾವುದು ಅಂದ್ರೆ, ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಮಾಡಬಹುದು. ಓಕೆ, ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ವಿಚ್ ಆರ್ ದೋಸ್ 2 ways we can able to cure in the way of temporary ಅಂದಾಗ. ಇಲ್ಲ ಅಂದ್ರೆ ಇನ್ನೊಂದೇನಂದ್ರೆ ಎಂಜೈಮ್ ರೀಪ್ಲೇಸ್ಮೆಂಟ್ ಥೆರಪಿ ಮಾಡಬಹುದು. ಒನ್ ಇಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಅದರ್ವೈಸ್ ಇಟ್ ಇಸ್ ಎಂಜೈಮ್. ನಿಮ್ಗೆ 2 marks ಕೇಳಿದ್ರೆ ಇಷ್ಟು 2 ಬರೆದ್ರೆ ಸಾಕು. ವಿಚ್ ಆರ್ ದೋಸ್ 2 different types of the therapies considered temporary ಅಂದಾಗ, ಒಂದು ಬೋನ್ ಮ್ಯಾರೋ, ಇನ್ನೊಂದು ಎಂಜೈಮ್ ರೀಪ್ಲೇಸ್ಮೆಂಟ್ ಥೆರಪಿ. ಓಕೆ, ಸಪೋಸ್ ಬೇಡ ಮುಂದಕ್ಕೆ ಇನ್ನೊಂದ್ಸರಿ ಪ್ರಾಬ್ಲಮ್ ಆಗೋದು ಬೇಡ, ಪರ್ಮನೆಂಟ್ ಯಾವುದು ಅಂದ್ರೆ ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಟೇಕ್ ಅಂತ. ಪರ್ಮನೆಂಟ್ ಅಂದ್ರೆ ಅವರು ಆ ಲಿಂಫೋಸೈಟ್ಸ್ ಏನಿರುತ್ತೆ ಅದನ್ನ ತಗೊಂಡು ಆ ಒಂದು ಪಾರ್ಟ್ ಇಂದ ಅದನ್ನ ಕಲ್ಚರ್ ಮಾಡಿ ಲ್ಯಾಬ್ರೋಟರಿನಲ್ಲಿ ಅದನ್ನೆಲ್ಲ ಕಲ್ಚರ್ ಮಾಡಿ ಅದಕ್ಕೆ ಒಂದು ಆಡ್ ಮಾಡ್ತಾರೆ. ಆ ಆಡ್ ಮಾಡೋದು ಏನು ಅಂದ್ರೆ ಇಟ್ ಇಸ್ ಕಾಲ್ಡ್ CDNA ಅಂತ, ಕಾಂಪ್ಲಿಮೆಂಟರಿ DNA. ಇಟ್ ಇಸ್ ಕಾಲ್ಡ್ ಯೂಸಿಂಗ್ ರೆಟ್ರೋವೈರಲ್ ವೆಕ್ಟರ್ ಅಂತಾರೆ. ಸೊ ಇದನ್ನ ಆಡ್ ಮಾಡಿ ಏನ್ ಮಾಡ್ಬೇಕು, ಮತ್ತೆ ಅದನ್ನ ಅದೇ ಜಾಗಕ್ಕೆ ಹಾಕಿದ ಆದ್ಮೇಲೆ ಪ್ರಾಸೆಸ್ ಮುಗಿಯುತ್ತೆ. ದಟ್ ಇಸ್ ವಾಟ್ ದೇ ಕಾಲ್ ದಮ್ ಇಟ್ ಆಸ್ ಅ ಪರ್ಮನೆಂಟ್ ಥೆರಪಿ ಅಂತ ಹೇಳಿ ಕರೀತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಬಿ. ಇವೆಲ್ಲ ಏನ್ ಹೇಳಿದೀನಿ ಇವೆಲ್ಲ ಹೈಲೈಟ್ ಪಾಯಿಂಟ್ಸ್ ಗಳು, ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕಾನ್ಸೆಪ್ಟ್ಸ್ ಗಳು. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ 2 ಕ್ವಶನ್ ನಾವು ಕನ್ಸಿಡರ್ ಮಾಡಬಹುದು. ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಲ್ಲಿ 3 marks ಗೆ ವಿಚ್ ಆರ್ ದೋಸ್ 3 different types of the molecular diagnosis ಅಂದ್ರೆ, ಒಂದು recombinant DNA technology, ಎರಡನೇದು polymerase chain reaction, and ಮೂರನೇದು it is none other than ELISA enzyme linked immunosorbent assay. These 3 different types of, ಯಾಕೆಂದ್ರೆ ಕೆಲವೊಂದು ಕಾಯಿಲೆಗಳನ್ನ ನಾವು ವಿತೌಟ್ ಎನಿ ದೀಸ್ ಟೈಪ್ಸ್ ಆಫ್ ದ ಡಯಾಗ್ನೋಸಿಸ್ ಅನ್ನ ಮಾಡದೇನೆ ಓರಲಿ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಯಾಕಂದ್ರೆ ಸಿಂಪ್ಟಮ್ಸ್ ಕೆಲವು ಸರಿ ನಾರ್ಮಲ್ ಡಿಸೀಸ್ಗೂ ಒಂದೇ ತರ ಇರುತ್ತೆ,
ತುಂಬಾ ಮೇಜರ್ ಡಿಸೀಸ್ಗಳಿಗೂ ಒಂದೇ ತರ ಬಂದ್ಬಿಟ್ಟಿರತ್ತೆ. ಓಕೆ, ಸೊ ಅದರಿಂದ ಈಸಿಯಾಗಿ ನಾವು ಅದನ್ನ ರೆಕಾಗ್ನೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ತರ ಬಂದಾಗ ಒಂದ್ ವೇಳೆ ಡಾಕ್ಟರ್ ಸಿಂಪ್ಟಮ್ಸ್ ಹೇಳಿದ ತಕ್ಷಣ ಅದು ಇದೇ ಡಿಸೀಸ್ ಅಂತ ಗೊತ್ತಾದ್ರೂ ಕೂಡ ಫಾರ್ ಕನ್ಫರ್ಮೇಶನ್ ಏನ್ ಮಾಡ್ಬೇಕಾಗತ್ತೆ, ಈ ತರದ್ ಏನಾದ್ರೂ ಒಂದು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ನ ಮಾಡ್ಲೇಬೇಕಾಗ. ಈಗ ಮಲೇರಿಯಾ ಬಂತ, ಟೈಫಾಯ್ಡ್ ಬಂತ, ಜ್ವರ ಒಂದ್ಸರಿ ಬಂದು ಹೋದ್ರೆ ನೋ ಇಶ್ಯೂಸ್. ಬಿಟ್ಟು ಬರ್ತದೆ, ಡಾಕ್ಟರ್ ಏನ್ ಹೇಳೋದೇನೋ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ, ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಎಲ್ಲ ಬರೀತಾರೆ ಅಲ್ವಾ. ಲೈಕ್ ಟೈಫಾಯ್ಡ್ ಅಂದಾಗ ವೈರಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದೇ ತರ ಈ ಒಂದು ಮಾಲಿಕ್ಯುಲರ್, ಯಾಕೆಂದ್ರೆ ಇವೆಲ್ಲ ವೈರಲ್ ಡಿಸೀಸ್ ಆಗಿರುತ್ತೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿರುತ್ತೆ. ಸಮ್ ಬ್ಯಾಕ್ಟೀರಿಯಾಸ್ ವೆರಿ ಲೆಸ್ ಸಿಂಪ್ಟಮ್ಸ್ ಆದ್ರೆ ಸಮ್ ಆಫ್ ದ ಬ್ಯಾಕ್ಟೀರಿಯಾಸ್ ಆರ್ ವೈರಸಸ್ ವೆರಿ ಮೇಜರಲಿ ಡಿಫೆಕ್ಟ್ ಮಾಡ್ಬಿಟ್ಟಿರತ್ತೆ. ಅಂತವನ್ನೆಲ್ಲ ಏನಾದ್ರು ನಾವು ಕಂಡುಹಿಡಿಬೇಕು, ಗೊತ್ತಾಗಬೇಕು ಅಂದ್ರೆ ಡಾಕ್ಟರ್ಗಳಿಗೆ ಈ ತರದ ಒಂದು ಡಯಾಗ್ನೋಸಿಸ್ ಅನ್ನ ಮಾಡಲೇಬೇಕಾಗತ್ತೆ. ಓಕೆ, ಸೊ ಅದರಿಂದ ಈ ಡಯಾಗ್ನೋಸಿಸ್ ಗಳ ಮೂಲಕ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್. ಸೊ ಸಪೋಸ್ ಎಲಿಸಾ ಅಂತ ಬಂದಾಗ ಏಡ್ಸ್ ಆಗತ್ತೆ, ಬಯಾಪ್ಸಿ ಟೆಸ್ಟ್ ಅಂತ ಬಂದಾಗ ಕ್ಯಾನ್ಸರ್ ಆಗತ್ತೆ. ಸೊ ಈ ತರದ್ದು ಒಂದಷ್ಟು ಟೆಸ್ಟ್ ಗಳನ್ನ ಅವರು ಮಾಡ್ಲೇಬೇಕಾಗತ್ತೆ. ಓಕೆ, ಸೊ ಅಂಡ್ ಒನ್ ಮೋರ್ ಪಾಯಿಂಟ್ ಇಲ್ಲಿ ಏನು ಅಂತ ಅಂದ್ರೆ, ಸೊ ದೀಸ್ ಟೈಪ್ಸ್ ಆಫ್ ದ ಡಿಸೀಸ್ ಗಳನ್ನ ಮೀನ್ಸ್ ಟೆಸ್ಟ್ ಗಳನ್ನ ಮಾಡೋದ್ರಿಂದ ಸೊ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಇನ್ ವಿಚ್ stage or in which way those types of the pathogens already affected ಅನ್ನೋದನ್ನ ಈಸಿಯಾಗಿ ಇಲ್ಲಿ ಅರ್ಥ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಅದನ್ನ ಹೇಳ್ತಾರೆ ಕಾಂಪ್ಲಿಮೆಂಟರಿ ಕ್ಲೋಸ್ ಡಿಟೆಕ್ಷನ್ ಯೂಸಿಂಗ್ ದ ಆಟೋ ರೇಡಿಯೋಗ್ರಫಿ ಅಂತಾನೆ ಹೇಳ್ತಾರೆ. ಸೊ ಆ ಜೀನ್ ಏನು ಮ್ಯೂಟೇಟೆಡ್ ಆಗಿರುತ್ತೆ ಅದನ್ನ ಈ ಒಂದು ಆಟೋ ರೇಡಿಯೋಗ್ರಫಿ ಮೂಲಕ ದೇ ಆರ್ ಗೋಯಿಂಗ್ ಟು ಅನಲೈಸ್ ಇಟ್. ಓಕೆ, ಸೊ ಇದನ್ನ ಒಂದು ಪಾಯಿಂಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆ, ಆಫ್ಟರ್ ಆಲ್ this is a one more concept. It is transgenic animals ಅಂದ್ರೆ ಏನು, ಮೆನ್ಷನ್ ದ 5 steps ಅಂತನಾದ್ರೂ ಕೇಳ್ಬೋದು ಅಥವಾ ಎಕ್ಸ್ಪ್ಲೈನ್ ಮಾಡಿ ಅಂತನಾದ್ರೂ ಕೇಳ್ಬೋದು. ಫಸ್ಟ್ ಆಫ್ ಆಲ್, ವಾಟ್ ಇಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂದ್ರೆ ಏನು? ಅನಿಮಲ್ಸ್ ದಟ್ ಹ್ಯಾವ್ ಆಡ್ ದೇರ್ DNA manipulated, possesses and express an extra gene. It is known as ಟ್ರಾನ್ಸ್ಜೀನಿಕ್ ಅನಿಮಲ್ಸ್ ಅಂತ ಕರಿತೀವಿ. ಇದಕ್ಕೆ ಎಷ್ಟೋ ಅನಿಮಲ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆದ್ರೆ 95% ಆಫ್ ಅನಿಮಲ್ ದೇ ಆರ್ ಗೋಯಿಂಗ್ ಟು ಯೂಸ್ ಓನ್ಲಿ ಅಬೌಟ್ ದ ಮೈಸ್. ಇದು ಕೂಡ 1 marks ಗೆ ತುಂಬಾ ಸರಿ ರಿಪೀಟ್ ಆಗಿದೆ, ಮೈಸ್. ಓಕೆ, ಸೊ ಡೆಫಿನೇಷನ್ ಆಸ್ ವೆಲ್ ಆಸ್ ದ ಮೈಸ್. ಹಾಗಾದ್ರೆ ಏನೇನೆಲ್ಲ ಸ್ಟೆಪ್ಸ್ ಬರೀರಿ ಅಂತ ಕೇಳಿದ್ರೆ ಏನೇನ್ ಬರೀಬೇಕು? ಮೊದಲನೇದು ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್, ಸೆಕೆಂಡ್ ಒನ್ ಸ್ಟಡಿ ಆಫ್ ದ ಡಿಸೀಸ್, and the third one biological products, and the fourth one it is about vaccine safety, and fifth one it is about chemical safety testing. Maximum ಓಕೆ 5 marks ಕೇಳಿದ್ರೆ ತುಂಬಾ ಲೆಂತಿ ಆಗೋಯ್ತು ಇದು. ಅದರಿಂದ 5 marks ಗೆ ದೆ ನೆವರ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಲ್ಲ, ಮೆನ್ಷನ್ ದ ಸ್ಟೆಪ್ಸ್ ಅಂತ ಕೇಳ್ಬೋದು, ಹೆಸರುಗಳು ಮಾತ್ರ ಬರೀರಿ ಅಂತ. ಅಥವಾ ಆ ಪಾಯಿಂಟ್ಸ್ ಗಳಲ್ಲಿ ಏನಾದ್ರೂ 1 marks ಗೆ 2 marks ಕೇಳೋ ಅಂತ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಮೇ ಬಿ ದೇ ಆರ್ ಗೋಯಿಂಗ್ ಟು ಆಸ್ಕ್. ಓಕೆ, ನೋಡೋಣ ಆ ತರದ್ದು ಯಾವ್ದಾವ್ದು ಇದೆ ಅಂತ. ಮೋಸ್ಟ್ ಪ್ರಾಬ್ಲಿ ಇದರಲ್ಲಿ ಯಾವುದು ಇಲ್ಲ. ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಆ ತರ ಸ್ಪ್ಲಿಟ್ ಮಾಡಿ ಕೇಳೋ ಅಂತ ಕ್ವಶನ್ ಯಾವುದು ಇಲ್ಲ. ಇನ್ನು ಸ್ಟಡಿ ಆಫ್ ಡಿಸೀಸ್ ಅಂತ ಬಂದ್ರೆ ಯಾವ್ಯಾವ ಡಿಸೀಸಸ್ ಗಳಿಗೆ ಇನ್ನೂ ದೇ ನೀಡ್ ಟು ಅನಲೈಸ್ ಅಂತ ಬಂದ್ರೆ ಇದನ್ನ ಮೇ ಬಿ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಕ್ಯಾನ್ಸರ್, ಇನ್ನೊಂದು ಸಿಸ್ಟಿಕ್ ಫಿಬ್ರೋಸಿಸ್, ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಂಡ್ ದ ಆಲ್ಝೀಮರ್ಸ್. ಓಕೆ, ಸೊ ಬಿಕಾಸ್ ಈ ಯಾವುದೋ ಒಂದು ಡಿಸೀಸ್ ಅನ್ನ ಫೈಂಡ್ ಔಟ್ ಮಾಡಿದ್ದಾರೆ ಅಂದ್ರೆ ಇದು ಕ್ಲಿಕ್ ಆಯ್ತು ಅಂದ್ರೆ ಇನ್ನು ಯಾವ್ಯಾವೆಲ್ಲ ಡಿಸೀಸ್, ಯಾಕೆ ಕ್ಯಾನ್ಸರ್ ಇಲ್ಲಿವರೆಗೂ ನಮ್ಗೆ ಫಸ್ಟ್ ಸೆಕೆಂಡ್ ಸ್ಟೇಜ್ ವರೆಗೂ ಕ್ಯೂರ್ ಆಗುತ್ತೆ ಅನ್ನೋದು ಈಗೀಗ ನಮ್ಗೆ ಗೊತ್ತಾಗ್ತಿರೋದು. ಮೊದಲೇ ಅದು ಇರಲಿಲ್ಲ. But still they are going to analyzing in case if it is 4th stage also, final stage ಹೋದ್ರೂ ಕೂಡ ಕ್ಯೂರ್ ಮಾಡಬಹುದಾ, ಅಥವಾ ರಿಮಟೈಡ್ ಆರ್ಥ್ರೈಟಿಸ್ ಅಥವಾ ಆಲ್ಝೀಮರ್ಸ್ ಡಿಸೀಸ್. ಸೊ ಇವೆಲ್ಲ ತುಂಬಾ ಡೆತ್ ಆಗುವಂತ ಡಿಸೀಸಸ್ಗಳು. ಇಂಥವನ್ನ ನಾವು ತಡಿಬಹುದಾ, ಇಂಥವಕ್ಕೆ ಏನಾದ್ರೂ ಮೆಡಿಸಿನ್ಸ್ ಗಳನ್ನ ಸ್ಟಡಿ ಮಾಡಬಹುದಾ ಅನ್ನೋದನ್ನ 2ನೇ ಪಾಯಿಂಟ್ ಅಂತ ಹೇಳಿದ್ರು. ಓಕೆ, ಸೊ ಹಾಗಾದ್ರೆ 3ನೇದು ಬಂದ್ರೆ ದಿಸ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಂತೂ ತುಂಬಾ ಇದೆ ನೋಡಿ. ಬಯಾಲಜಿಕಲ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಒಂದು ಕೌನ ಹೆಸರನ್ನ ಕೊಡ್ತಾರೆ. ಇಟ್ ಈಸ್ ಕಾಲ್ಡ್ ದ ಮೆಟಾಜಾನ್ ರೋಸಿ. ಇಟ್ಸ್ ಅ 1 marks ಕ್ವಶನ್. ಅಂಡ್ ವಾಟ್ ಇಸ್ ದ ಪ್ರೋಟೀನ್ ಗ್ರಾಮ್ಸ್ ಎಷ್ಟು ಅಂದ್ರೆ 2.4 grams per liter. And which is the protein it is containing? alpha lactalbumin ಅನ್ನೋ ಪ್ರೋಟೀನ್ ಇರುತ್ತೆ. ನಾರ್ಮಲ್ ಕೌಸ್ಗೆ ಅಥವಾ ಫೀಡಿಂಗ್ ವಾಟ್ ಎವರ್ ದ ಮದರ್ ಅವರ ಪ್ರೋಟೀನ್ಗೆ ಕಂಪೇರ್ ಮಾಡಿದ್ರೆ ಏನಿದು ಒಂದು ದೀಸ್ ಟೈಪ್ಸ್ ಆಫ್ ದ ಕೌನ
ಪ್ರೊಡ್ಯೂಸ್ ಮಾಡಿದ್ರು ಟ್ರಾನ್ಸ್ಜೆನಿಕ್ ಕೌ ಅಂತ ಏನ್ ಹೇಳ್ತೀವೋ ಅದರಲ್ಲಿ ದ ಪ್ರೋಟೀನ್ ಇಸ್ ಮೋರ್ ಅನ್ನೋದಕ್ಕೆ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅಂತ ಹೇಳ್ತಾರೆ. ಜೊತೆಗೆ ಒನ್ ಮೋರ್ ಡಿಸೀಸ್ ಆಲ್ಸೋ to treat emphysema, so such a human protein it is called the as an alpha 1. ಇಷ್ಟೇ. ಈಗ ಏನ್ ನಾನು ಇಲ್ಲಿ ರೌಂಡ್ ಮಾರ್ಕ್ ಮಾಡಿದೀನಿ ಅವೆಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಸ್ಪ್ಲಿಟ್ ಮಾಡಿ ಕೇಳುವಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಆಲ್ಫಾ ಆಂಟಿಟ್ರಿಪ್ಸಿನ್ and emphysema, and here is ROSI, alpha lactalbumin and 2.4 grams per liter. Okay, suppose ಏನಾದ್ರೂ ಪೂರ್ತಿ ಬರೆಯಕ್ ಕೇಳಲಿಲ್ಲ ಅಂದ್ರೆ ಈ ತರದ್ ಒಂದಷ್ಟು ವರ್ಡ್ಸ್ ಗಳನ್ನ ಅದ್ರ ಮೇಲೆ ಕ್ವಶನ್ ಫ್ರೇಮ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೆರಡು ಇದೆ, ದಟ್ ಇಸ್ ವ್ಯಾಕ್ಸಿನ್ ಸೇಫ್ಟಿ ಅಂಡ್ ಕೆಮಿಕಲ್ ಸೇಫ್ಟಿ. ಮೋಸ್ಟ್ ಪ್ರಾಬ್ಲಿ ದಟ್ ಟೈಪ್ ಆಫ್ ದ ಕ್ವಶನ್ಸ್ ವಿ ಕ್ಯಾನಾಟ್ ಏಬಲ್ ಟು ಎಕ್ಸ್ಪೆಕ್ಟ್. ಇದರಲ್ಲಿ ಏನು ಸ್ಪ್ಲಿಟ್ ಮಾಡಿ ಕೇಳುವಂತ ಕ್ವಶನ್ಸ್ ಏನು ಇಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ವಾಟ್ ಇಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂಡ್ ಕ್ವಶನ್ ಮಾರ್ಕ್ ಮೆನ್ಷನ್ ದ 5 ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೆಪ್ಸ್ ಅಂತ ಕೇಳಿದ್ರೆ ಇಷ್ಟು ನೀವು ಬರೆದ್ರೆ ಸಾಕು. ಓಕೆ, ನಾನು ಇಲ್ಲಿ ಏನು ಡಿಸ್ಕ್ರೈಬ್ ಮಾಡಿ ನಿಮಗೆ ಸಿಂಪಲ್ ಆಗಿ ಎಕ್ಸಾಮಿಗೆ ಎಷ್ಟು ಬರಿಬೇಕು ಅಂತ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಟೈಮ್ ಇಲ್ಲ, ನಾನು ಅದನ್ನೆಲ್ಲ ಡಿಸ್ಕ್ರೈಬ್ ಮಾಡ್ಕೊಂಡು ನೋಡೋ ಅಷ್ಟು ಟೈಮ್ ನಿಮ್ಗೆ ಇಲ್ಲ. ಇವಾಗ ಬಯಾಲಜಿ ಎಕ್ಸಾಮ್ ಬಂದಾಗ ಇರೋದು 1 ಡೇ ನಲ್ಲಿ ನೀವೆಲ್ಲ ಮುಗಿಸ್ಕೊಬೇಕು ಅಂದ್ರೆ, ಸೊ ಏನು ಪೂರ್ತಿ ಓದಿಲ್ಲ ಅನ್ನೋರ್ಗೆ ಇವೆಲ್ಲ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಮೋರ್. ಆವರೇಜ್ ಮಕ್ಳುಗಳು ಅಥವಾ ಕಮ್ಮಿ ಓದಿರೋ ಅಂತ ಮಕ್ಳುಗಳು ಅಥವಾ ಪೂರ್ತಿ ಓದದೇ ಇರೋ ಮಕ್ಳುಗಳು, ಈವನ್ ಫಾರ್ ಡಿಸ್ಟಿಂಕ್ಷನ್ ಮಕ್ಳುಗಳಿಗೂ ಈ ತರ ಚಾಪ್ಟರ್ಸ್ ಗಳನ್ನ ನಾವು ಪೂರ್ತಿ ಈ ತರದ ವಿಡಿಯೋಗಳನ್ನ ನೋಡ್ಕೊಂಡು ನಿಮ್ಗೆ ಪೂರ್ತಿ ಕೂತ್ಕೊಂಡು ಓದೋದು ಎಲ್ಲೋ ಒಂದ್ ಕಡೆ ಟೈಮ್ ಸೇವ್ ಆಗುತ್ತೆ. ಅಂಡ್ ವೆರಿ ಲಾಸ್ಟ್ ಪಾಯಿಂಟ್ ಇದಾದ್ಮೇಲೆ ಇನ್ ಎಥಿಕಲ್ ಇಶ್ಯೂಸ್ ಅಂತ ಬರುತ್ತೆ. ದಿಸ್ ಇಸ್ ಅ 1 ಮಾರ್ಕ್ಸ್ ಕ್ವಶನ್. ಇದು ಅಬ್ರಿವೇಷನ್ ಗೆ GEAC ಅಂತ ಹೇಳಿ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ ಹೇಳ್ತೀವಿ. ಓಕೆ, ಇದನ್ನ MCQs ಗಳಿಗೂ ಕೇಳ್ಬೋದು. ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ ಕರಿತೀವಿ. ಓಕೆ, ಇಟ್ಸ್ ಅ 1 ಮಾರ್ಕ್ಸ್ ಕ್ವಶನ್. ಸೊ ಅದರಲ್ಲಿ ಒಂದು ಕ್ವಶನ್ ಏನು ಅಂದ್ರೆ ಬೈ ಪೈರಸಿ ಅಂದ್ರೆ, ಯಾಕೆಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ನಾವು ತಯಾರು ಮಾಡಿದಾಗ ಓಕೆ ನಾವು ಎಲ್ಲಾ ಕಡೆಯಿಂದ ಪರ್ಮಿಷನ್ಸ್ ತಗೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತ ದುಡ್ಡನ್ನ ಕಟ್ಟಬೇಕಾಗತ್ತೆ. ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳು ಎಸ್ಪೆಷಲಿ ಅವ್ರು ಎಷ್ಟೇ ರಿಚ್ ಇದ್ರು ಕೂಡ ವಿತೌಟ್ ಎನಿ ಪರ್ಮಿಷನ್ ಇಲ್ದೇನೆ, ಟ್ರೇಡ್ ಮಾರ್ಕ್ ಇಲ್ದೇನೆ ಏನಾದ್ರೂ ಮಾರ್ಕೆಟಿಗೆ ಅದನ್ನ ರಿಲೀಸ್ ಮಾಡಿದ್ರು, ಆ ಮಾರ್ಕೆಟಿಗೆ ರಿಲೀಸ್ ಮಾಡಿ ಅದರಿಂದ ಯೂಸ್ ಆದ್ರೆ ಒಳ್ಳೇದಾದ್ರೆ ಓಕೆ. ಸಪೋಸ್ ಅದೇನಾದ್ರೂ ಬೇರೆ ತರ ಕನ್ವರ್ಟ್ ಆಗ್ಬಿಡ್ತು, ಹೆಲ್ತ್ ಇಶ್ಯೂಸ್ ಆಯ್ತು ಅಥವಾ ಇನ್ನೇನೋ ಬೇರೆ ಆಯ್ತು ಅಂದಾಗ ಅದನ್ನ ಯಾರು ರಿಲೀಸ್ ಮಾಡಿರ್ತಾರೋ ಅವ್ರ ಮೇಲೆ ಇಲ್ಲೀಗಲ್ ಆಕ್ಷನ್ಸ್ ಅಂತ ಇಲ್ಲೀಗಲಿ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಆಗತ್ತೆ. ಸೊ ಲೀಗಲಿ ಅದನ್ನ ಆಕ್ಷನ್ ತಗೋಬೇಕಾಗತ್ತೆ, ಅವ್ರನ್ನ ಜೈಲಿಗೆ ಹಾಕ್ಬೇಕಾಗತ್ತೆ. ಸೊ ಹಂಗಿದ್ದಾಗ ಸೊ ವಿತ್ ನೆಗೆಟಿವ್ ಅಂದ್ರೆ ವಿತೌಟ್ ಎನಿ ಇಲ್ದೇನೆ ಅದನ್ನ ಪರ್ಮಿಷನ್ ಇಲ್ದೇನೆ ಅದನ್ನ ಏನಾದ್ರು ಇದು ಮಾಡಿದ್ರು ಅಂದ್ರೆ ದಟ್ ಒನ್ ಇಟ್ ಇಸ್ ಕಾಲ್ಡ್ ದ ಆಸ್ ಅನ್ ಬಯೋಪೈರಸಿ ಅಂತ ಕರೀತಾರೆ. ನೋಡಿ, use of bioresources by multinational and other organizations without proper authorization. ಓಕೆ, ಆ ರಿಲೆವೆಂಟ್ ಏನಿರುತ್ತೆ ಆ ಕಂಪನಿಯಿಂದ ವಿತೌಟ್ ಎನಿ ಟ್ರೇಡ್ ಮಾರ್ಕ್, ಆ ಟ್ರೇಡ್ ಮಾರ್ಕ್ ಗಳು ಹಾಕೋಕಿರೋದೆ ದಿಸ್ ಇಸ್ ವಾಟ್ GEAC, ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ ಹೇಳಿ. ಅದ್ ಬಿಟ್ಟು ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ರೈಸ್ ಬಗ್ಗೆ ಬರುತ್ತೆ, ಅದನ್ನು ಒಂಚೂರು ಓದ್ಕೊಂಡಿರಿ 1 ಮಾರ್ಕ್ಸ್ ಗಳಿಗೆ. ಸೊ 27 ಡಾಕ್ಯುಮೆಂಟೆಡ್ ವೆರೈಟೀಸ್ ಆಫ್ ರೈಸ್ ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಬಾಸುಮತಿ ರೈಸ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಸೊ ಬಾಸುಮತಿ ರೈಸ್ ಇನ್ ಇಂಡಿಯಾ ಅಲ್ದೇನು ಅಬ್ರಾಡ್ ಅಲ್ಲೂ ಕೂಡ ಅದನ್ನ ಇನ್ನೂ ಹೆಚ್ಚು ಬೇರೆ ಬೇರೆ ತರ ಅದನ್ನ ಮಾರ್ಕೆಟ್ ಅಲ್ಲಿ ಏನೋ ಒಳ್ಳೆ ನೇಮ್ನ ಮಾಡಬೇಕು ಅಂತ ಹೇಳಿ ವಾಟ್ ಆರ್ ಆಲ್ ದೇ ಡಿಡ್ ಅನ್ನೋದನ್ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಡ್ತಾರೆ. ಓಕೆ, ಸೊ ಇವೆಲ್ಲ 1 ಮಾರ್ಕ್ಸ್ಗೆ, ಇವೆಲ್ಲ ಏನ್ ನಿಮ್ಗೆ 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ಅಲ್ಲ. ಸೊ ದ ಓವರ್ ಆಲ್ ಚಾಪ್ಟರ್ ಇಂದ ಸೊ 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದು ಅಂದ್ರೆ ಒಂದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಎರಡನೇದು GM ಕ್ರಾಪ್ಸ್ ಅಂತ ನಿಮ್ಗೆ ಹೇಳದ್ನಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಮೂರನೇದು ಬಂದು ಡಿಫೈನ್ 5 ವರ್ಡ್ಸ್ ಹೇಳದ್ನಲ್ಲ ದಟ್ ಇಸ್ ಟಿಶ್ಯೂ ಕಲ್ಚರ್ ರಿಲೇಟೆಡ್ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮಿಕ್ಕಿದ ಏನೇ ಕೇಳಿದ್ರು ನಿಮ್ಗೆ 1 and 2 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ. ಓಕೆ, ಸೊ ಹೋಪ್ ಸೊ ದಿಸ್ ಇಸ್ ವಾಟ್ ದ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇಂದ ಆರಾಮಾಗಿ ಈಸಿ ಇದೆ ಚಾಪ್ಟರ್. ನಾನು ಏನು ಹೇಳಿದ್ದೀನಿ ಅಷ್ಟು ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ಅದರಲ್ಲೇ ಬಂದಿರುತ್ತೆ ನಿಮಗೆ ಕ್ವಶನ್ಸ್ ಗಳೆಲ್ಲ. ಸೊ ದಿಸ್ ಇಸ್ ದ ವಿಡಿಯೋ, ದಿಸ್ ಇಸ್ ದ ಚಾಪ್ಟರ್ ವಾಟ್ ಎವರ್ ಟುಡೇಸ್ ಇನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು. ಅನದರ್ 1 or 2 ವಿಡಿಯೋಸ್ಗಳನ್ನ ಇನ್ನೊಂದಷ್ಟು ಕ್ವಶನ್ಸ್ ಗಳ ಮುಂದೆ ಅದನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಈಗ ಏನೇನ್ ಮಾಡಿದೀನಿ ಎಲ್ಲಾ ವಿಡಿಯೋಸ್ಗಳನ್ನ ಅಟ್ ದ ಎಕ್ಸಾಮಿನೇಷನ್ ಟೈಮ್ ಅಥವಾ ನೀವು ಈ ಮಧ್ಯದಲ್ಲಿ ಒಂದೊಂದು ಸಬ್ಜೆಕ್ಟ್
ಯಾರಿಗೆ 2-3 ದಿನ ಅಥವಾ 4 ದಿನ ಗ್ಯಾಪ್ ಇದ್ದಂತ ಟೈಮ್ಗಳಲ್ಲಿ ಅದನ್ನ ಜಸ್ಟ್ ಒಂದ್ಸಲಿ ರೀಕಾಲ್ ಮಾಡ್ಕೋತಾರೆ, ವಿಡಿಯೋಸ್ ನ ನೋಡಿ ಅದನ್ನ ಅನಲೈಸ್ ಮಾಡ್ತಾ ಹೋಗ್ತಿದ್ರೆ ನಿಮ್ಗೆ ಅಟ್ ದ ಟೈಮ್ ಆಫ್ ದ ಎಕ್ಸಾಮಿನೇಷನ್ ಬಯೋ ಎಕ್ಸಾಮ್ ಟೈಮ್ ಅಲ್ಲಿ ಇಟ್ ವಿಲ್ ಬಿ ವೆರಿ ಈಸಿ ಟು ಕಂಪ್ಲೀಟ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.